श्रीशाय गुणराशये हृद्याय शुद्धविद्याय मुक्ताय च नमो नमः। आचार्या पौनःस्माकम् आचार्याणि च भारती देवो नारायण श्रीशः देवी मङ्गलदेवताः चित्रे पदैश्च गम्भीरे वाक्यैर्मानैरखण्डिते गुरुभावं निन्दयन्ति भाति श्रीदेशितवात् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये तपो विद्याविरच्यात् सद्गुणौघाकरानहं वादिराजगुरून् वन्दे हयग्रीवपदाश्रयान् रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ಮುಂದಿನ ಒಂದು ಭಾಗ ಜನ್ಮಕಾಂಡ ಅಂತ ಹೇಳಿ, ವಿಲಾಸಕಾಂಡ ನಿನ್ನೆ ದಿವಸ ನೋಡಿದ್ವು. ಸೀತಾರಾಮರು ಬಹಳ ಕಾಲ ಸರಸ ವಿಲಾಸದಲ್ಲಿ ಆಸಕ್ತರಾಗಿದ್ದಾರೆ. ಕಾಲಕ್ರಮದಲ್ಲಿ ಸೀತಾದೇವಿ ಗರ್ಭಿಣಿಯಾಗಿದ್ದಾಳೆ. 2ನೇ ತಿಂಗಳಲ್ಲಿ ರಾಮದೇವರ ಆಹ್ವಾನದಂತೆ ಜನಕ ಮಹಾರಾಜರು ಬಂದು ಪುಂಸವನ ಸಂಸ್ಕಾರ ಅದರಂತೆ 6ನೇ ತಿಂಗಳಲ್ಲಿ ಸೀಮಂತ ಸಂಸ್ಕಾರ. ನಮ್ಮಲ್ಲಿ ಕೆಲವೆಲ್ಲ ಈಗ ಸೀಮಂತ ಅಂತಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ, ಏನೋ ಗರ್ಭಿಣಿಯನ್ನ ತಾನು ಕೂಡಿಸಿ ಆರತಿ ಮಾಡಿ ಒಂದು ಸುರುಗಾಳು ಚಕ್ಲಿ ಕೊಟ್ಬಿಟ್ರೆ ಆಯ್ತು ಅನ್ಕೊಂಡಿದ್ದೀವಿ. ಅಷ್ಟಲ್ಲ, ಅದಕ್ಕೆ ಮುಂಚೆ ಇರೋದೇ ಗರ್ಭಾಧಾನ ಸಂಸ್ಕಾರ, ಪುಂಸವನ ಸಂಸ್ಕಾರ, ಹವನ ಹೋಮಗಳಿದೆ. ಅದಕ್ಕೆ ಇತ್ತೀಚೆಗೆ ಕೆಲವರು ಮಾಡ್ತಾ ಇದ್ದಾರೆ. ಅದು ಬಹಳ ದಿವಸ ನಿಂತೋಗಿತ್ತು ಅವೆಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ಹೇಳಿ ಮಾಡ್ತಾ ಇದ್ದಾರೆ. ರಾಮದೇವರು ಏಕಾಂತದಲ್ಲಿ ಜನಕ ಮಹಾರಾಜ ಅವರ ಪತ್ನಿ ಸುಮೇಧ, ಯಾರು ಸೀತಾದೇವಿ ಅಪ್ಪ ಅಮ್ಮ ಅಂತ ಕರೆಸ್ಕೊಂಡವರು, ಅವರನ್ನ ಕುರಿತು ಹೇಳುತ್ತಾರೆ. ಸೀತಾದೇವಿ ಅತಿ ಚೆಲುವೆ, ಆಕೆ ಹತ್ತಿರವಿದ್ದಾಗ ಕಾಮನಿಗ್ರಹ ಮಾಡೋದು ಕಷ್ಟ. ಸ್ವರಮಣನಾದಂತ ಭಗವಂತ ಹೇಳೋ ಅಂತ ಮಾತಿತ್ತು. ವಿಡಂಬನ ಮಾಡ್ತಾನೆ ನಮ್ಮ ಸ್ವಾಮಿ ಅಂದ್ರೆ, 5ನೆಯ ತಿಂಗಳ ನಂತರ ಗರ್ಭಿಣಿ ಗಮನ ಸರ್ವಥಾ ನಿಷಿದ್ಧ. ಯಾವುದಾದ್ರೂ ಒಂದು ನೆಪ ಮಾಡಿ ಸೀತಾದೇವಿಯನ್ನು ನಾನು ದೂರ ಇಡ್ತೇನೆ, ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ದಾಸಿಯರ ಸಹಿತ ಹೋಗ್ರಿ, ಸೀತೆ ಅಲ್ಲಿಗೆ ಬರ್ತಾಳೆ, ಅಲ್ಲಿಯೇ ಸೀತೆ ಮಕ್ಕಳನ್ನ ತಾನು ಪಡಿತಾಳೆ, 5 ವರ್ಷದ ನಂತರ ಆಕೆಯನ್ನು ಬರಮಾಡಿಕೊಳ್ತೇನೆ ಅಂತ ಮೊದಲೇ ಹೇಳಿ ಜನಕ ದಂಪತಿಗಳನ್ನ ಕಳಿಸಿಕೊಡುತ್ತಾಳೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಸೀತಾದೇವಿಯನ್ನ ಕಳಿಸ್ಕೊಡ್ತೇನೆ ಅಂತ ಹೇಳಿರ್ತಾನೆ. ಇವೆಲ್ಲ ನಮಗೆ ಉತ್ತರಾಖಂಡದಲ್ಲಿ ಸಿಗ್ತಕ್ಕಂಥದ್ದಲ್ಲ, ಆದ್ರೆ ಇದು ಒಂದು ನೆಪ ಅಷ್ಟೇ. ಸೀತಾದೇವಿಗೂ ಮಧ್ಯೆ ತಿಳಿಸಿರ್ತಾರ, ನಿಮ್ಮ ತಂದೆ ತಾಯಿಗಳಿಗೆ ನಾವು ವಿಚಾರ ತಿಳಿಸಿದ್ದೇನೆ, ಏನು ಯೋಚನೆ ಮಾಡಬೇಡ, ಲೋಕದ ಕಣ್ಣಿಗೆ ನಿನ್ನನ್ನ ಬಿಟ್ಟವನಂತೆ ನಟನೆ ಮಾಡ್ತೇನೆ, ಅಗಸನ ಮಾತನ್ನ ಕೇಳಿ ನಿನ್ನನ್ನು ಬಿಟ್ಟೆ ಅಂತ ನಟನೆ ಮಾಡ್ತೇನೆ, ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಹೋಗು, ಅಲ್ಲಿ ಮಕ್ಕಳನ್ನ ಪಡಿ, ಏಕಾಂತದಲ್ಲಿ ಬಂದು ನಾನು ಷೋಡಶ ಸಂಸ್ಕಾರಗಳಲ್ಲಿ ಬೇಕಾಗಿರ್ತಕ್ಕಂಥ ಜಾತಕರ್ಮಾದಿ ಸಂಸ್ಕಾರಗಳನ್ನ ಮಾಡ್ತೇನೆ ಎಂಬುದಾಗಿ ಹೇಳಿ ವಿಚಾರ ತಿಳಿಸಿದರು. ಉತ್ತರಾಖಂಡದ ಕಥೆಯಲ್ಲಿ ವಿಚಾರ ತಿಳಿಸಿದ ಘಟನೆ ಎಲ್ಲ ಇಲ್ಲ ಅಲ್ಲಿ. ಆದ್ರೆ ಗರ್ಭಿಣಿಯರಿಗೆ ಏನಾದ್ರೂ ಬಯಕೆ ಇದೆ, ನಿನಗೇನಾದ್ರೂ ಬಯಕೆ ಇದೆಯಾ, ಅದನ್ನ ನಡೆಸ್ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಉಳಿಯೇನ್ ಕೇಳಿದ್ದು ಗೊತ್ತೇನೋ, ಋಷಿ ಪತ್ನಿಯರಿಗೆ ಬಾಗಣ ಕೊಡಬೇಕು ಅಂತ ಬಯಕೆ ಆಗಿದೆ, ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಆಗಿದೆ, ಕಾಡಿನ ಪರಿಸರದಲ್ಲಿರ್ಬೇಕು ಅಂತ ನನಗೆ ಆಸೆ ಆಗಿದೆ, ಹಸುಗಳಿರಬೇಕು, ಜಿಂಕೆಗಳಿರಬೇಕು, ಗಿಣಿಗಳಿರಬೇಕು, ನವಿಲುಗಳಿರಬೇಕು, ಇವುಗಳ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು ಅಂತ ಆಸೆ ಆಗಿದೆ ಅಂತ ಹೇಳ್ತಾಳಂತೆ. ಅಷ್ಟೊತ್ತಿಗೆ ಅವತ್ತಿನ ಸಭಾದಲ್ಲಿ ಗೂಢಾಚಾರನ ಪ್ರಶ್ನೆ ಮಾಡ್ತಾರೆ. ಏನಪ್ಪಾ ಊರ್ನಲ್ಲೆಲ್ಲ ಏನ್ ಮಾತನಾಡ್ತಾ ಇದ್ದಾರಯ್ಯ ಅಂದ್ರು. ಆಗ ಒಬ್ಬ ಗೂಢಾಚಾರ ತಾನು ಬಂದ, ನಿಂತುಕೊಂಡ. ಹೇಳು, ಇದ್ದದ್ದನ್ನ ಇದ್ದ ಹಾಗೆ ಹೇಳು, ಪರವಾಗಿಲ್ಲ ಅಂದ್ರು ರಾಮದೇವರು. ಸ್ವಾಮಿ, ಒಬ್ಬ ಅಗಸನ ಹೆಂಡತಿ ಅವನ ಅಪ್ಪಣೆ ಇಲ್ಲದೆ ತವರು ಮನೆಗೆ ಹೋಗಿದ್ದು,
ವಾಪಸ್ ಬಂದಾಗ ಮನೆಗೆ ಸೇರಿಸ್ತಾ ಇಲ್ಲ ಗಂಡ, ಮಾತನಾಡ್ತಾ ಇದ್ರು. ಪರಗ್ರಹದಲ್ಲಿ ಇದ್ದ ಪತ್ನಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳಕ್ಕೆ ನಾನೇನು ರಾಮ ಅಲ್ಲ ಅಂದ ಸ್ವಾಮಿ. ಇದನ್ನ ಕೇಳಿ ಆ ಅಗಸನನ್ನ ಎಳ್ಕೊಂಡು ಬಂದು ಶಿಕ್ಷೆ ಮಾಡೋಣ ಅಂತ ಅನ್ನಿಸ್ತು. ನಿನ್ನ ಅಪ್ಪಣೆಯನ್ನ ಕೇಳ್ತಾ ಇದ್ದೀನಿ ಎಂದಾಗ ಸರಿ ಅಂತ ರಾಮ. ಲಕ್ಷ್ಮಣ ಬಾಯಿಲಿ, ಸೀತಾ ನಿಮಿತ್ತಕವಾಗಿ ಲೋಕಾಪವಾದ ಬಂದಿದೆ, ನಾನು ಸೀತಾ ತ್ಯಾಗ ಮಾಡ್ತೇನೆ. ಸ್ವಾಮಿ ಇದೇನಿದು, ಆಗ್ಲೇನೆ ಅಗ್ನಿ ಪ್ರವೇಶವನ್ನು ಮಾಡಿ ಸೀತಾ ಪರಿಶುದ್ಧಳು ಅಂತ ಎಲ್ರಿಗೂ ತೋರಿಸಿದ್ದಾಗಿದೆ. ಹಾಗೆ ಹೇಳ್ತಾನೆ, ಗುಪ್ತವಾಗಿ ಹೇಳ್ತಾನೆ. ನೋಡಿಲಿ, ಸುರಾಣಕರು ಅಂತ ದೈತ್ಯರಿದ್ದಾರೆ, 3 ಕೋಟಿ ದೈತ್ಯರವರು. ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡಿದ್ರು. ನಾವ್ ಏನೇ ಪಾಪ ಮಾಡಿದ್ರು ಮುಕ್ತಿ ಆಗ್ಬೇಕು ಅಂದ್ರು. ಏನ್ ಪಾಪ ಮಾಡಿದ್ರು ಪಾಪ ಎಲ್ಲ ಕ್ಷಮ ಮಾಡ್ತೀವಿ, ಮೋಕ್ಷ ಆಗುತ್ತೆ. ಆದ್ರೆ ಲಕ್ಷ್ಮೀನಾರಾಯಣರ ವಿಯೋಗವನ್ನ ಉಂಟು ಮಾಡಿದರೆ ಮೋಕ್ಷ ಆಗೋದಿಲ್ಲ ಅಂದ್ರು. ರಾಮದೇವರ ಕಾಲಕ್ಕೆ ಆ ದೈತ್ಯರೆಲ್ಲ ಹುಟ್ಟಿದ್ರು. ದುರ್ಗಾದೇವಿ ಅವರನ್ನ ಮೋಹಗೊಳಿಸಿತ್ತು. ಯಾಕೆ ಅಂದ್ರೆ ಮುಕ್ತಿಗೆ ಅಯೋಗ್ಯರು ಅಂತ. ಅವ್ರಿಗೂ ಗೊತ್ತು ಸೀತೆ ಏನಾದ್ರೂ ಭಗವಂತನಿಗೂ ಲಕ್ಷ್ಮೀದೇವಿಗೂ ವಿಯೋಗ ಇಲ್ಲ ಅಂತ. ಅದಕ್ಕೆ ಇವನ್ ಏನ್ ಮಾಡ್ದ, ಸೀತಾದೇವಿಯನ್ನ ಬಿಟ್ಟಂತೆ ನಟನೆ ಮಾಡಿದಾಗ ಅವರು ಅದೇ ಸೀತಾನೇ ಲಕ್ಷ್ಮೀದೇವಿ, ಅದೇ ನಾರಾಯಣನೇ ರಾಮ. ಆದ್ದರಿಂದ ಲಕ್ಷ್ಮೀ ನಾರಾಯಣರಿಗೆ ವಿಯೋಗ ಆಯಿತು ಅಂತ ಚಿಂತನೆ ಮಾಡಿದರು. ಅವರ ಸಂಹಾರ ಮಾಡಕ್ಕೆ ಅನುಕೂಲ ಆಗ್ಬೇಕು, ಅದಕ್ಕೋಸ್ಕರ ಹೀಗೆ ಮಾಡ್ತೀನಿ ಎಂದು ಋಷಿ ಪತ್ನಿಯರ ಪೂಜೆಗೆ ವನಕ್ಕೆ ಹೋಗೋದಕ್ಕೆ ಸಿದ್ಧರಾಗುತ್ತಾರೆ. ಲಕ್ಷ್ಮಣ ದೇವರು ರಾಮದೇವರ ಅಪ್ಪಣೆಯಂತೆ ಸೀತೆಯನ್ನ ಕರ್ಕೊಂಡು ವನಕ್ಕೆ ಬಂದಿದ್ದಾರಪ್ಪ. ತಮಸಾ ನದಿ ತೀರದಲ್ಲಿ ಅರಣ್ಯದಲ್ಲಿ ಸೀತೆಯನ್ನ ಬಿಡ್ತಾರೆ. ಆಗ ಸೀತಾದೇವಿ, ಲಕ್ಷ್ಮಣ, ನಾವು ಹಿಂದೆ ಋಷಿಗಳ ಆಶ್ರಮಕ್ಕೆ ಬಂದ ಸ್ಥಳ ಇದಲ್ಲ, ಏನಾದ್ರೂ ದಾರಿ ತಪ್ಪೇನೋ? ದಾರಿ ತಪ್ಪಿಲ್ಲ, ಏನಿಲ್ಲ. ರಾಮದೇವರು ಹೇಳಿದ್ರು ನಿನ್ನ ವನದಲ್ಲಿ ಬಿಟ್ಟು ಬಾ ಅಂತ, ಆದ್ರೆ ನಾವು ವನದಲ್ಲಿ ಬಿಟ್ಟಿದ್ದೇನೆ ಎಂಬುದಾಗಿ ತಾನು ಹೇಳುತ್ತಾನೆ. ಸರಿ, ಇದನ್ನ ವಾಲ್ಮೀಕಿ ಋಷಿಗಳ ಬರೆದಂತ ರಾಮಾಯಣದಲ್ಲಿ ದೊಡ್ಡ ಪ್ರಸಂಗವನ್ನ ಮಾಡಿದ್ದಾರೆ. ವಿಚಾರಗಳನ್ನ ತಿಳಿಸಿಲ್ಲ. ಅಯ್ಯೋ ಹಿಂಗಾಯ್ತೆ ಅಂತ ಸೀತೆ ಗೋಳಾಡ್ತಕ್ಕಂಥದ್ದು, ಕಾಡಿನಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು, ಲಕ್ಷ್ಮಣ ಮತ್ತು ರಾಮನ ಮಾತನ್ನು ತಿರಸ್ಕಾರ ಮಾಡಿದ್ದು ಭರತ ಶತ್ರುಘ್ನರು, ಹೀಗೆಲ್ಲ ಚಿತ್ರಣ ಮಾಡಿದ್ದಾರೆ. ಆದ್ರೆ ಆನಂದ ರಾಮಾಯಣಕಾರರನ್ನೆಲ್ಲ ಹೇಳಿಲ್ಲ. ರಾಮ ಹೆಂಗೆ ನಟನೆ ಮಾಡ್ತಾನೆ, ಸೀತಾದೇವಿ ಹಾಗೆ ನಟನೆ ಮಾಡ್ತಾ ಇದ್ಲಷ್ಟೇ. ಅಷ್ಟೊತ್ತಿಗೆ ವಾಲ್ಮೀಕಿ ಮಹರ್ಷಿಗಳೇ ಅಲ್ಲಿಗೆ ಬರ್ತಾರೆ. ಮುಟುಗಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಎಷ್ಟೋ ಜನಕ್ಕೆ ಪಾಠ ಹೇಳ್ತಾ ಇದ್ರು. ಅವ್ರ ಮನೆಗೆ ಇವ್ರು ಹೋಗೋ ಅಷ್ಟೊತ್ತಿಗೆ ಆನಂದ ರಾಮಾಯಣಕಾರ ಹೇಳ್ತಾರೆ, ಜನಕ ಮಹಾರಾಜ ಮತ್ತೆ ಸುಮೇಧ ಬಂದಿದ್ರು. ಯಾರು ಸೀತಾದೇವಿ ಅಪ್ಪ ಅಮ್ಮ ಅಂತ ಅನ್ಸ್ಕೊಂತಾರಲ್ಲ, ಅವ್ರಿಗೆ ಮೊದ್ಲೇ ಹೇಳ್ ಕಳ್ಸಿದ್ರು. ಅಲ್ಲಿ ಬಂದಿದ್ರು, ನಿರೀಕ್ಷಣೆ ಮಾಡ್ತಾ ಇದ್ರು, ಎಲ್ಲ ಸಜ್ಜು ಮಾಡಿದ್ರು. ಅಲ್ಲಿ ಕೆಲವು ಕಾಲ ಋಷಿ ಆಶ್ರಮದಲ್ಲಿ ಇದ್ದರು. ರಾಮದೇವರು ಸರ್ವಜ್ಞರು, ಎಲ್ಲ ಗೊತ್ತಿದೆ. ಸರಿಯಾಗಿ ರಹಸ್ಯವಾಗಿ ಪುಷ್ಪಕ ವಿಮಾನದಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಮಗು ಜನಿಸುವ ಹೊತ್ತಿಗೆ ಬರ್ತಾರೆ. ಹುಟ್ಟಿದ ಕೂಡಲೇ ಮಾಡುವ ಕರ್ಮಕ್ಕೆ ಜಾತ ಕರ್ಮ ಅಂತ ಹೆಸರು. ಜಾತ ಹುಟ್ಟು, ಆಗಲೇ ಮಾಡುವ ಕರ್ಮ. ಹಿಂದೆ ಮನೆಯೊಳಗೆ ಸೂಲಗಿತ್ತಿಯನ್ನ ಕರೀತಾ ಇದ್ರು. ಈ ಸಿಸೇರಿಯನ್ನು ಮತ್ತೊಂದು ಏನು ಇರಲಿಲ್ಲ. ಆವಾಗ ಜ್ಯೋತಿಷ್ಯಕಾರರು ಬಂದಿರ್ತಾ ಇದ್ರು, ಆಚಾರ್ಯ ಕರೆಸಿದ್ರು. ಮಗು ಹುಟ್ಟಿದ ಕೂಡಲೇ ರಿದ್ದಿ ಶುರು ಆಗಲ್ಲ. ಮಕ್ಕಳ ಬಳ್ಳಿಯನ್ನ ಕತ್ತರಿಸಿ ಮಗು ತಾಯಿಯ ಸ್ತನ್ಯಪಾನ ಮಾಡಿದ ಮೇಲೆ ರಿದ್ದಿ ಅನ್ನೋದು ಪ್ರಾರಂಭ ಆಗುತ್ತೆ. ಆ ಒಂದು ಕಾಲ ಸುಮಾರು 1-2 ಗಂಟೆ 3 ಗಂಟೆ ಹೊತ್ತಿರುತ್ತದೆ. ಆ ಕಾಲದಲ್ಲಿ ಜಾತಕರ್ಮ ಮಾಡಬೇಕು ಅಂತ ಇರೋದು. ಈ ಕಾಲದಲ್ಲೆಲ್ಲ ಆಸ್ಪತ್ರೆಯಲ್ಲಿ ಅಲ್ಲಿ ಇಲ್ಲಿ ಹುಟ್ಟುತ್ತವೆ, ಎಲ್ಲಿ ಮಾಡಕ್ಕಾಗ್ತದೆ? ಅದು ಏನು ಹುಟ್ಟೋದು ಸಹ ಇಚ್ಛಾ ಜನನ ಆಗೋಗಿದೆ. ಡಾಕ್ಟರ್ ನಮ್ಮನ್ನೇ ಕೇಳಿ, ನಕ್ಷತ್ರ ಕೇಳಿ, ಚೆನ್ನಾಗಿದೆ ಹೇಳ್ರಿ ಮಾಡ್ತೀವಿ ಅಂತ ಹೇಳಿ ಮಾಡುವಂತ ಪ್ರಸಂಗಗಳೇ ಜಾಸ್ತಿ ಆಗೋಗಿದೆ. ಅದಕ್ಕೋಸ್ಕರ ಏನಾಗಿದೆ, ಜಾತಕಗಳು ಯಾವುದೂ ಸರಿ ಇಲ್ಲ. ನೀವೇನೋ ಒಂದು ಜಾತಕ ತಂದ್ಕೊಡ್ತೀರಿ, ಆ ಜಾತಕ ನ್ಯಾಚುರಲ್ ಡೆಲಿವರಿ ಆಗಿ ತಾನೇ ಆಗಿದ್ರೆ ಸರಿಯಾಗಿರ್ತದೆ. ನಮ್ಮ ಇಚ್ಛಾತಂತೆ ಹಾಕೊಂಡಿರೋದ್ರಿಂದ ಇಚ್ಛಾ ನಕ್ಷತ್ರ, ಇಚ್ಛಾ ವಾರ ಎಲ್ಲ ಇರುತ್ತೆ. ಎಲ್ಲಿ ಬರ್ಬೇಕು ಜಾತಕ ಸರಿಯಾಗಿ?
ಆದ್ದರಿಂದ ರಾಮದೇವರು ಬಂದು ಜಾತಕರ್ಮವನ್ನ ಮಾಡಿದ್ದು ನೋಡಿದವರು ಇಬ್ಬರೇ, ಒಬ್ಬಳು ಸೀತಾದೇವಿ, ಒಬ್ಬರು ವಾಲ್ಮೀಕಿ ಮಹರ್ಷಿಗಳು. ಬೇರೆ ಯಾರಿಗೂ ಈ ವಿಚಾರ ಈಗಲೇ ತಿಳಿಸ್ಬೇಡ್ರಿ ಅಂದ್ರು. ಅವನಿಗೆ ಕುಶ ಅಂತ ನಾಮಕರಣ ಮಾಡಿದ್ರು. ಒಂದೇ ಮಗು ಹುಟ್ಟಿದ್ದು ಇದರ ಪ್ರಕಾರವಾಗಿ. ಆಮೇಲೆ ರಾಮದೇವರು ಹೋದ್ರು, ಆ ಮಗುನ ಮಲಗಿಸಿದ್ರು. ಕೆಲವು ದಿವಸ ಬಾಣಂತನೂ ಸಹ ಆಯಿತು. ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೀತಾ ಇದೆ. ನದಿ, ನಾನು ಹೋಗಿ ಬರ್ತೇನೆ, ನೀರು ತಗೊಂಡು ಬರ್ತೇನೆ, ಮಗುನ್ ನೋಡ್ಕೊಳ್ರಿ. ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡ್ತಾ, ತಾವು ಸಂಧ್ಯಾವಂದನ ಮಾಡ್ತಾ ಕೂತಿದ್ದಾರೆ. ಆಗ ಸೀತಾ ನೀರ್ ತರಕ್ಕೆ ಅಂತ ಹೋದ್. ದಾರಿಯಲ್ಲಿ ಒಂದು ಕೋತಿ ತನ್ನ ಮರಿಯನ್ನ ಬಿಡದೆ ಅಪ್ಕೊಂಡಿತ್ತು. ಅದನ್ನ ನೋಡಿದ್ಲು. ಛೇ, ಒಂದು ಕೋತಿ ತನ್ನ ಮರಿಯನ್ನು ಬಿಡದೆ ಅಪ್ಕೊಂಡಿದೆ, ನಾನು ಬಿಟ್ಟು ಬಂದಲ್ಲ ನನ್ನ ಮಗುನು, ಯಾಕೋ ಸರಿ ಹೋಗ್ಲಿಲ್ಲ, ನಾನು ಎತ್ಕೊಂಡೇ ಬರ್ಬೇಕಾಗಿತ್ತು ಅಂತ. ಮತ್ತೆ ಹೋದ್ಲು. ಅವ್ರು ಇನ್ನು ಜಪ ಮಾಡ್ತಾನೆ ಕೂತಿದ್ರು. ಇವಳು ಮಗು ಎತ್ಕೊಂಬಂದು. ಆಮೇಲೆ ವಾಲ್ಮೀಕಿ ಋಷಿಗಳು ನೋಡ್ತಾರೆ, ತೊಟ್ಲಲ್ಲಿ ಮಗು ಇಲ್ಲ. ಗಾಬರಿ ಆಯ್ತು. ಇನ್ನು ಸೀತಾದೇವಿ ಬಂದ್ರೆ ಏನಾಗ್ತದೋ ಏನೋ ಅಂತ ಹೇಳಿ ತಾವೇ ತಮ್ಮ ತಪಶಕ್ತಿಯಿಂದ ಆ ಮಗುವಿನಂತೆ ಇರ್ತಕ್ಕಂಥ ಮತ್ತೊಂದು ಮಗುವನ್ನ ಸೃಷ್ಟಿ ಮಾಡಿಬಿಟ್ರು. ತಮ್ಮ ತಪಸ್ಸಿನ ಬಲದ ಒಂದು ಲವಭಾಗ, ಲವ ಅಂದ್ರೆ ಸ್ವಲ್ಪ, ಲೇಷ ಭಾಗ ಅಂತ ಸೃಷ್ಟಿಯನ್ನ ಮಾಡಿದ್ರಂತೆ. ಅದಕ್ಕೆ ಲವ ಅಂತ ಹೆಸರಿಟ್ಟಿತ್ತು. ಮುಂದೆ ಅವನಿಗೆ ಸೃಷ್ಟಿಯನ್ನ ಮಾಡಿ ಮಲಗಿಸ್ಬಿಟ್ರು. ಅವಳು ಮಗುನ ಎತ್ಕೊಂಡೇ ಬಂದ್ಲು. ಮಗುನ ಇಲ್ಲಿ ನೋಡ್ತಾರೆ, ಇಲ್ಲಿ ಮಗು ಇದೆ. ಆಗ ಸೀತಾದೇವಿ ಕೇಳ್ತಾಳೆ, ನಾನೇ ಬಂದು ಎತ್ಕೊಂಡು ಹೋದೆ ಮಗುನ. ಆಯ್ತಮ್ಮ, ಮಗು ಕೊಡಿಲಿ. ಇಲ್ಲೂ ಮಲಗಿಸಿದ್ರು. ಅದ್ಲು ಬದ್ಲು ಮಾಡಿದ್ರು. ಕಡೆಗೆ ಅವಳಿಗೆ ತನ್ನ ಮಗು ಯಾವ್ದು ಅಂತ ಗೊತ್ತಲ್ಲ. ಎರಡೂ ಒಂದೇ, ನಿನ್ನ ಮಗು ಅಂತ ಇಟ್ಕೊಂಡು ಎರಡನ್ನೂ ಸಾಕು. ಕುಶಲವಾ, ಕುಶಲ ಅಂದ್ರೆ ಕ್ಷೇಮ, ಇದರಿಂದ ಕುಶಲವ ಆಗುತ್ತೆ ಅಂತ ಹೇಳಿ ಮಾಡಿದ್ರು ಅಂತ ಆನಂದ ರಾಮಾಯಣ ಹೇಳ್ತಾರೆ. ಬೇರೆ ಕಡೆ ಕೆಲವು ಕಡೆ ಅವಳಿ ಮಕ್ಕಳಾದ್ರು ಅಂತ ಹೇಳ್ತಾರೆ. ಸೀತಾದೇವಿಯರು ರಾಮದೇವರ ಜೊತೆ ಸೇರ್ಬೇಕಾದ್ರೆ ಮತ್ತೇನ್ ಮಾಡ್ಬೇಕು ಅಂತ ಸೀತಾ ಕೇಳ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಮದೇವರ ಪಾದುಕೆಗಳನ್ನ ಬಂಗಾರದಿಂದ ಮಾಡಿಸು, ಬೆಳ್ಳಿಯಿಂದ ಮಾಡಿಸು, ತಾಮ್ರದಿಂದ ಮಾಡಿಸು, 9 ದಿನ ಪೂಜೆ ಮಾಡು. ಮೊದಲನೇ ದಿವಸ 9 ಕಮಲ ಅರ್ಚನೆ, ಎರಡನೇ ದಿವಸ 18 ಕಮಲ ಅರ್ಚನೆ, ಮೂರನೇ ದಿವಸ 27 ಕಮಲ ಅರ್ಚನೆ, 9 ದಿವಸ 981 ಕಮಲ ಅರ್ಚನೆ 9ನೇ ದಿವಸ ಮಾಡ್ಬೇಕು. ಯಾವ ಕಮಲಗಳು ಅಂತಂದ್ರೆ ಅದು ಅಯೋಧ್ಯ ನಗರದಲ್ಲಿ ತೋಟದಲ್ಲಿ ಬಿಟ್ಟಿದೆ. ಅದನ್ನ ಕಿತ್ತು ತಂದು ಅರ್ಚನೆ ಮಾಡ್ಬೇಕು. 81 ದಂಪತಿಗಳಿಗೆ ಊಟ ಮಾಡತಕ್ಕಾಗದೇ ಇದ್ರೆ 9 ದಂಪತಿಗಳಿಗಾದ್ರೂ ಭೋಜನ ಮಾಡಿಸ್ಬೇಕು. ಅಂದು ಉತ್ತಮ ಪಕ್ಷದಿಂದ ವ್ರತ ಮಾಡ್ತೇನೆ ಎಂದು ರಾಮಾಯಣವನ್ನ ಬರೆದು ಲವಕುಶರಿಗೆ ಹೇಳಿಕೊಟ್ಟಿದ್ರು ವಾಲ್ಮೀಕಿ ಮಹರ್ಷಿಗಳು. ಜನ್ಮಕಾಂಡ ಅನ್ನೋದನ್ನ ಹೇಳಿದ್ರು. ಪೂಜೆಗೆ ಕಮಲ ಪುಷ್ಪ ಬೇಕಾಯಿತು. ಅಯೋಧ್ಯೆಯ ಉಪವನದಲ್ಲಿ ಸರೋವರಗಳಿದೆ, ಅದಕ್ಕೆ ಅನೇಕ ಜನ ರಕ್ಷಕರಿದ್ದಾರೆ, ಅಲ್ಲಿಂದ ಹೇಗೆ ತರೋದು? ಅಮ್ಮ, ನಿನ್ನ ಆಶೀರ್ವಾದ ಇರಲಿ. ಮಹರ್ಷಿಗಳ ಶಸ್ತ್ರಾಸ್ತ್ರ ವಿದ್ಯೆ ನನಗೆ ಗೊತ್ತಿದೆ, ನಾನು ತಂದ್ಕೊಡ್ತೇನೆ ಅಂದಲವ. ಹೋದ, ರಥವನ್ನ ದೂರ ನಿಲ್ಲಿಸಿ ಕಾಲ್ನಡಿಗೆಯಿಂದ ಪ್ರವೇಶ ಮಾಡಿ ಧೈರ್ಯವಾಗಿ ಪುಷ್ಪಗಳನ್ನ ಕಿತ್ತುಕೊಂಡು ತಾಯಿಗೆ ತಂದು ಕೊಟ್ಟ. ಇಲ್ಲಿ ಅಯೋಧ್ಯೆಯಿಂದ ಲವ ಹೂವನ್ನು ಬಿಡಿಸ್ತಾ ಇದ್ದಾನೆ. ಆ ಕಾವಲುಗಾರ ನೋಡಿದ್ರು, ಅಬ್ಬಾ ಎಷ್ಟು ಧೈರ್ಯ ಇದೆ, ಮಗು ಯಾರು ನೀನು? ರಾಮದೇವರು ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ನಿನ್ನ. ಯಾವ ರಾಮದೇವರು ಅಂದ ಇವ. ರಾಮದೇವರನ್ನ ನಾನು ನೋಡಿಲ್ಲ, ವಾಲ್ಮೀಕಿ ಮಹರ್ಷಿಗಳ ಶಿಷ್ಯ, ನಮ್ಮಮ್ಮಂಗೆ ಪೂಜೆಗೆ ಹೂ ಬೇಕು, ತಗೊಂಡೋಗ್ತಾ ಇದ್ದೇನೆ. ಕೇಳದೆ ಹೂವೆಲ್ಲ ತಗೊಂಡು ಹೋಗ್ಬಾರ್ದಪ್ಪ, ಇದು ಅಪರಾಧ. ಹಾಗೆ ಮಾಡಿದ್ರೆ ರಾಮದೇವರ ಬಳಿ ಎಳ್ಕೊಂಡು ಹೋಗ್ತೇವೆ, ಶಿಕ್ಷೆ ಮಾಡ್ತೇವೆ ಎಂದು. ಅಯ್ಯೋ, ನಿಮ್ಮ ರಾಮನ ಪೌರುಷ ರಾಮಾಯಣ ಹೇಳ್ಕೊಟ್ಟಿದ್ರಲ್ಲ ವಾಲ್ಮೀಕಿ ಮಹರ್ಷಿಗಳು, ಏನೋ ಹೆಂಡತಿ ಆದ ಸೀತೆನೆ ಬಿಟ್ಬಿಟ್ಟಂತೆ ಅಂದ ಇವ. ಕಾವಲ್ಗಾರಂಗೆ ಇದ್ದಿದ್ದು ಆಶ್ಚರ್ಯ ಆಯ್ತು. ನನ್ನನ್ನು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬದುಕೋ ಆಸೆ ಇದ್ರೆ ಹತ್ರ ಬರಬೇಡಿ ಎಂದ. ಸರಿ, 8 ಜನ ಇವನ್ ಹಿಡಿಯೋಣ ಅಂತ ಬಂದ್ರು. ವಾಯುವ್ಯಾಸ್ತ್ರವನ್ನ ಬಿಟ್ಟು 8 ದಿಕ್ಕಿಗೆ ಹಾರೊಟ್ಟೋದ್ರು ಅವರೆಲ್ಲ.
ಎಲ್ಲಿಗೆ ಬಂದ್ರು? ಗಂಗಾ ತೀರದಲ್ಲಿ ಯಜ್ಞ ಮಾಡ್ತಾ ಇದ್ದ ರಾಮದೇವರ ಎದುರಿಗೆ ಬಂದ್ ಬಿದ್ರು. ಸ್ವಾಮಿ, ಹಿಂಗಾಗಿದೆ, ಯಾರೋ ಒಬ್ಬ ಹುಡುಗ ಬರ್ತಾನೆ, ದಿನ ಹೂ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು ರಾಮದೇವರು, ಸರ್ವಜ್ಞರು. ಆಗ್ಲಪ್ಪ, ಯಾರು ಕಿತ್ಕೊಂಡು ಹೋದ್ರು ತಾನೆ, ಏನು ಹೂವು ಪೂಜೆಗೆ ತಾನೆ ಉಪಯೋಗಿಸ್ಲಿ ಬಿಡ್ರಿ, ಆದ್ರೂ 1000 ಜನ ಕಾವಲುಗಾರರನ್ನ ಹಾಕಿದ್ರಂತೆ. ರಾಮದೇವರು ಹೇಳಿದ್ರು, ನನ್ನ ಮಗನ ಒಂದು ಶೌರ್ಯ ಎಲ್ರಿಗೂ ಗೊತ್ತಾಗ್ಲಿ. 1000 ಜನ ಹಾಕಿದ್ರು. ಸರಿ, ಇವನು 1000 ಜನರನ್ನು ಸಹ ಸೋಲಿಸಿ ಯುದ್ಧವನ್ನ ತಗೊಂಡು ಹೋಗ್ತಾ ಇದ್ದಾನೆ, ಯುದ್ಧ ಪುಷ್ಪ ತಗೊಂಡು ಹೋಗ್ತಾ ಇದ್ದಾನಂತೆ. ರಾಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ಕಳಿಸ್ತಾರೆ, ದೊಡ್ಡ ಯಜ್ಞ ಮಾಡ್ತಾ ಇದ್ದೀನಿ, ಅಶ್ವಮೇಧ ಯಾಗ, ಅವನಿವನ್ನ ಆಹ್ವಾನಿಸೋದಕ್ಕಾಗಿರ್ಲಿಲ್ಲ, ಈಗ ಹೇಳ್ತಾ ಇದ್ದೇನೆ, ಬರ್ಬೇಕು. ಹಾಗೆ ನೀವು ಬರ್ಬೇಕಾದ್ರೆ ಸೀತಾದೇವಿನ ಕರ್ಕೊಂಬಂದ್ರು. ಸೀತಾದೇವಿ ಶುದ್ಧಳು ಅಂತ ನನ್ಗೆ ತಿಳಿದಿದೆ, ಜನಗಳಿಗೆ ನಂಬಿಕೆ ಬರೆಸ್ಬೇಕು, ಆದ್ರಿಂದ ಸೀತೆ ಯಜ್ಞ ಶಾಲೆಗೆ ಬರ್ಲಿ ಅಂತ ಹೇಳಿ ಕಳಿಸಿದ್ರು. ಲವಕುಶರ ಸಮೇತ ಯಜ್ಞಕ್ಕೆ ಆಗಮಿಸ್ತಾರೆ. ಸೀತಾದೇವಿಯನ್ನ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬರುತ್ತಾರೆ. ಸೀತಾದೇವಿಯನ್ನು ಒಂದು ಬಿಡಾರದಲ್ಲಿ ಇರಿಸ್ತಾರೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಹೇಳ್ಕೊಟ್ಟಿದ್ರು ಲವಕುಶರಿಗೆ. ರಾಮಾಯಣ ಎಲ್ಲ ಕಡೆ ಗಾನ ಮಾಡ್ತಾ ಇದ್ರು. ರಾಮದೇವರ ಎದುರಿನಲ್ಲಿ ಗಾನ ಮಾಡಬೇಕು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ರು. ಪಾಪ ಈ ಹುಡುಗರನ್ನ ನೋಡಿದ್ರೆ ಒಳ್ಳೆ ರಾಮ ಕಂಡಂಗೆ ಕಾಣ್ತಾನಲ್ಲ, ಅಲಂಕಾರ ಮಾಡಿಟ್ಬಿಟ್ರೆ ರಾಮ ಇದ್ದಂಗೆ ಕಾಣ್ತಾರೆ ಇಬ್ರು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ. ರಾಮ ಸಭೆಯಲ್ಲಿ ಗಾನ ಮಾಡು, ಜನ್ಮಕಾಂಡದವರೆಗೆ ಮಾತ್ರ ಗಾನ ಮಾಡಬೇಕು ಅಂದ್ರು. ರಾಮದೇವರು ಏನಾದ್ರೂ ಸಂಭಾವನೆ ಕೊಟ್ರೆ ತಗೋಬೇಡ ಅಂತ ಹೇಳಿ ಕಳಿಸಿದ್ರು. ಲವಕುಶರನ್ನ ರಾಮದೇವರು ತಮ್ಮ ಸಭೆಗೆ ಬರಮಾಡಿಕೊಂಡು ಗಾನ ಮಾಡ್ತಾ ಇದ್ದಾಗ ಜನ ರಾಮನ ಮುಖ ನೋಡ್ತಾರೆ, ಮಕ್ಕಳ ಮುಖ ನೋಡ್ತಾರೆ. ಎಂತ ಸಾದೃಶ್ಯ ರೀ ಅಂತಂತಾರೆ. ಆ ಸಣ್ಣ ಹುಡುಗ ಇದ್ದಾನಲ್ಲ, ಅವನೇ ಕಮಲಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಿದ್ದು ಅಂತ ಕಾವಲುಗಾರ ಹೇಳ್ತಾನೆ. ಧಿಕ್ಕರಿಸಿದ್ದಾನೆ, ಅವನನ್ನ ಬಂಧನ ಮಾಡ್ರಿ. ರಾಮದೇವರು ಮತ್ತೆ ಸುಮ್ಮನೆ ಆಗ್ತಾರೆ. ಜನ್ಮಕಾಂಡದವರೆಗೆ ಹೇಳಿದ್ರು, ಮುಂದೆ ಹೇಳಲಿಲ್ಲ. ರಾಮದೇವರು ಲವನನ್ನ ಕರೆದು, ನೀನು ಅಪರಾಧಿ ಅಂತ ನಮ್ಮ ಕಾವಲುಗಾರ ಹೇಳ್ತಾ ಇದ್ದಾರೆ, ಆದ್ರೆ ನಿನ್ನ ಗಾನವನ್ನ ಕೇಳಿ ಮೆಚ್ಚಿದ್ದೇನೆ, ಧೈರ್ಯವಾಗಿ ಇಲ್ಲಿ ಸಂಚಾರ ಮಾಡು, ಸಂಪೂರ್ಣವಾದ ಗಾನ ಮಾಡಬೇಕು ಅಂದ್ರು. 10,000 ಬಂಗಾರದ ನಾಣ್ಯಗಳನ್ನ ಕೊಡ್ತಾರೆ. ಬೇಡ ಅಂದ್ರು, ನಾವು ತಪಸ್ವಿಗಳು, ದುಡ್ಡಿಂದ ನಮಗೇನಾಗಬೇಕು ಅಂದ್ರು. ರಾಮದೇವರು ಕಡೆ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ. ಹೊರಟೋದ್ರು ವಾಲ್ಮೀಕಿ ಜೊತೆಗೆ. ಮತ್ತೆ ಯಾಗದ ಕುದುರೆ ಸಂಚಾರವನ್ನ ಮಾಡ್ತಾ ವಾಲ್ಮೀಕಿ ಋಷಿಗಳ ಆಶ್ರಮದ ಬಳಿ ಬರುತ್ತೆ. ಆಗ ಲವ ಋಷಿಕುಮಾರನನ್ನ ಆಟ ಆಡ್ತಾ ಇದ್ದಾನೆ. ಕುಶ ಸಮಿತ್ತು ತರೋದಕ್ಕೆ ಹೋಗಿದ್ದಾನೆ. ಕುದುರೆ ಹಣೆಯಲ್ಲಿ ಪಟ್ಟಿ ಕಟ್ಟಿದ್ರು, ಯಾರಿಗೆ ಶಕ್ತಿ ಇದೆಯೋ ಅವರು ಕುದುರೆ ಕಟ್ಟಬಹುದು. ಪಾಪ ಹಗ್ಗ ಗಿಗ್ಗ ಏನೂ ಸಿಗ್ಲಿಲ್ಲ. ಈ ತರ ಉತ್ತರಿಯ ಹೊತ್ಕೊಂಡಿದ್ದ, ಅತ್ತೆ ತಗೊಂಡ ಕುದುರೆಗೊಂದು ಕಟ್ಟದ, ಅಲ್ಲಿ ಕಟ್ಟ ಹಾಕೊಂಡ್ಬಿಟ್ಟ. ಅಷ್ಟೊತ್ತಿಗೆ ರಾಜಭಟ್ರು ಕುದುರೆ ಹುಡುಕ್ತಾ ಬಂದ್ರು. ಏ ಮಗು, ಇದನ್ನ ಯಾಕೆ ಕಟ್ಟಿದೀಯ? ಆ ಹಣೆಯಲ್ಲಿ ನೋಡ್ರಿ ಏನಿದೆ ಅಂತ. ಶಕ್ತಿ ಇದ್ದವರು ಕುದುರೆ ಕಟ್ಬಹುದು, ನನ್ ಶಕ್ತಿ ಇದೆ, ಕಟ್ಟಿದ್ದೀನಿ ಎಂದ. ಮಗು, ನಿಮ್ಗೆ ಗೊತ್ತಿಲ್ಲೋ ಇದೆಲ್ಲ ರಾಮದೇವರ ಕುದುರೆ ಕಣೋದು. ಕುದುರೆ ಯಾವ್ದಾದ್ರೇನ್ರಿ, ಯಾರ್ದಾದ್ರೇನ್ರಿ, ಕುದುರೆ ಕಟ್ಟಬೇಕು ಅಂತ ಹೇಳಿದೀನಿ, ಕಟ್ಟಿದೀನಿ. ಸರಿ, ಇಲ್ಲ ಯುದ್ಧ ಮಾಡ್ಬೇಕಾಗತ್ತೆ ನೋಡು, ಮಾಡ್ರಿ. ಸರಿ, ಬಿಲ್ಲು ಬಾಣ ಹಿಡ್ಕೊಂಡ, ತಾನು ನಿಂತ್ಕೊಂಡ. ಏನು ಒಂದೊಂದು ಠಂಕಾರವನ್ನ ಮಾಡ್ತಾ ಇದ್ದಾನೆ. ಎಲ್ಲ ಓಡೋಡಿ ಹೋಗ್ತಾ ಇದ್ದಾರೆ. ಶತ್ರುಘ್ನ ಅವನು ಬಂದ ಯುದ್ಧಕ್ಕೆ ಭಾರಿ ಯುದ್ಧ ಮಾಡಿದ. ಲವನನ್ನ ಬೀಡಿಸಿದ ಕೆಳಗೆ ತನ್ನ ರಥದಲ್ಲಿ ಕೂಡಿಸಿಕೊಂಡ ಹಾಕೊಂಡ ಅಂತ ಹೋಗ್ತಾ ಇದ್ದಾನೆ ಇದ್ರ ಕಡೆಗೆ, ಅಯೋಧ್ಯೆ ಕಡೆಗೆ. ಯಾರೋ ಕುಶನ್ಗೆ ಹೇಳ್ಬಿಟ್ರು ಈ ಮಾತು, ನಿನ್ ತಮ್ಮನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ ನೋಡು ಶತ್ರುಘ್ನ. ಕುಶ ಆ ರಥದ ಶಬ್ದವನ್ನ ನೋಡಿ ನಿಂತ ಕಡೆಯಿಂದಲೇ ಬಾಣ ಬಿಟ್ಟ, ಅಡ್ಡ ಆಗೋಯ್ತು. ಬಾಣದ ಒಂದು ಗೋಡೆನೆ ಕಟ್ಬಿಟ್ಟ, ಮುಂದೆ ಹೋಗದಂತ. ಜೀವದ ಮೇಲೆ ಆಸೆ ಇದ್ರೆ ನನ್ನ ತಮ್ಮನನ್ನ ಬಿಟ್ಬಿಡ್ರಿ, ಕುದುರೆ ಬಿಟ್ಬಿಡ್ರಿ. ಕುಶ ಮತ್ತೆ ಶತ್ರುಘ್ನಿಗೆ ಭಯಂಕರವಾದ ಯುದ್ಧ ಎಂಬುದಾಗಿ ಹೇಳ್ತಾ ಇದೆ. ಲವನಿಗೂ ಎಚ್ಚರ ಬಂತು. ಇಬ್ರು ಸೇರಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಶತ್ರುಘ್ನನ್ನ ಮಲಗಿಸ್ಬಿಟ್ರು. ಭರತ ಬಂದ, ಅವರನ್ನು ಮಲಗಿಸಿದ್ರು. ಕಡೆಗೆ ಲಕ್ಷ್ಮಣ ಬಂದ, ಅವರನ್ನು ಮಲಗಿಸಿದ್ರು.
ಎಂಥ ಕೆಲಸ ಮಾಡಿದ್ರಪ್ಪ ನೀವು ಅಂತ ಅಸುರ ಜನ ಮೋಹಕ್ಕೋಸ್ಕರ ಕಡೆಗೆ ರಾಮದೇವರು ಕೆಳಗೆ ಬಿದ್ದರು. ಅವ್ರೇನ್ ಬೀಳೋ ಅಂತವ್ರಲ್ಲ, ಇನ್ನೊಬ್ನಿದ್ದಾನಪ್ಪ ಅವನು ಬರ್ಲಿಲ್ಲ, ಹನುಮಪ್ಪ ಬರ್ತಾನೆ. ಆಗ ಹೇಳಿದ್ರು ಇವನನ್ನ ಬಾಣದಿಂದ ಬೀಳ್ಸಕ್ಕಾಗಲ್ಲ, ವಜ್ರ ಶರೀರ ಇವೊಂದು, ಏನ್ ಮಾಡಬೇಕು ಅಂದ್ರು. ಮಾಡಿದಾಗ ಆ ಆಶ್ರಮದ ಬಾಲಕರೆಲ್ಲ ಸೇರಿಕೊಂಡು ಶ್ರೀರಾಮ್ ಜೈರಾಮ್ ಜೈ ಜಯರಾಮ್, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಭಜನೆ ಮಾಡಕ್ ಶುರು ಮಾಡುದು. ಹನುಮಂತ ಬಂದ, ಖುಷಿ ಆಯ್ತು ಅವನಿಗೂ. ಇಬ್ಬರು ಮಕ್ಕಳನ್ನ ಕೂಡಿಸ್ಕೊಂಡ, ತಾನು ಭಜನೆ ಮಾಡಕ್ ಶುರು ಮಾಡುದು. ಇದರಿಂದ ಮಾತ್ರ ಇವನ್ ಬಗ್ಗೋದು, ಇನ್ಯಾವುದರಿಂದ ಬಗ್ಗಲ್ಲ. ಈಗ ವಾಲ್ಮೀಕಿ ರಾಶಿಗಳು ಬರ್ತಾರೆ, ಸೀತಾಮ್ಮನವ್ರ ಜೊತೆಗೆ ಬರ್ತಾರೆ. ಬಂದಾಗ ಹನುಮಂತ ಮಕ್ಕಳನ್ನ ಕೆಳಗಿಳಿಸಿ ನಮಸ್ಕಾರ ಮಾಡ್ದ ಸೀತಾಮ್ಮನವರು. ಅಮ್ಮ ಅಂದ. ಮಕ್ಕಳೇ ಎಂತ ಕೆಲಸ ಮಾಡ್ಬಿಟ್ರಪ್ಪ, ರಾಮದೇವರು ನಿನ್ನ ತಂದೆ ಕಣೋ ಅಂದ್ರು ಎಂಬುದಾಗಿ ಹೇಳಿದಾಗ ಪರಿಚಯ ಮಾಡಿಸ್ತಾರದು. ಪರಿಚಯ ಬೇಕಾಗಿತ್ತೇನೆ, ಇವೆಲ್ಲ ಲೋಕದೃಷ್ಟಿಯಿಂದ. ಲವ ತನ್ನ ಪ್ರತಾಪದಿಂದ ಶತ್ರುಘ್ನ ಭರತ ಲಕ್ಷ್ಮಣರನ್ನ ಕೆಡವಿದ್ದಾನೆ. ಯುದ್ಧ ಮಾಡಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಇನ್ನೂ ಒಂದು ಆನಂದ ರಾಮಾಯಣಕಾರ ಹೇಳುತ್ತಾರೆ, ಲವ ನಿನ್ನನ್ನು ಕೊಲ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರಂತೆ. ಕ್ಷತ್ರಿಯರಿಗೆ ಇದನ್ನೆಲ್ಲ ಹೇಳ್ತಾರೆ, ಮೈ ಮೇಲೆ ನೀರೇರುತ್ತೀರಿ ಇನ್ನಂತ. ಆಗ ನೀರ್ ಹಾಕಕ್ ಶುರು ಮಾಡಿದ್ರಂತೆ. ನೀರು ಅಭಿಷೇಕ ಮಾಡಿದಷ್ಟು ಬೆಳೀತಾ ಇದ್ದಾನೆ. ಆಗ ಏನು ಸುಳ್ಳು ಹೇಳಿದಾನೋ ಏನೋ ಇವನು, ದೀಪ ಆರೋದಕ್ಕೆ ಮುಂಚೆ ದೊಡ್ಡದಾಗಿ ಬೆಳೆಯುತ್ತಲ್ಲ ಹಂಗ್ ಬೆಳೀತಾ ಇದ್ದೀನಿ. ಆ ಬೃಹದಾಕಾರವನ್ನ ನೋಡಿ ಹೆದರಿ ಎಲ್ಲ ಓಡೋಟೋದ್ರದ್ದು. ಅಷ್ಟೊತ್ತಿಗೆ ಕುಶ ರಾಮದೇವರ ಜೊತೆ ಯುದ್ಧ ಮಾಡ್ತಾ ಇದ್ದ. ಅಸ್ತ್ರ ಯುದ್ಧ, ಶಸ್ತ್ರ ಯುದ್ಧ. ರಾಮದೇವರ ಬಾಣ ಕುಶನನ್ನ ಛೇದನ ಮಾಡ್ತಾ ಇರ್ಲಿಲ್ಲ. ರಾಮದೇವರು ಬಾಣ ಬಿಟ್ರೆ ಕುಶನ್ ತಲೆ ಮೇಲೆ ಹೋಗ್ತಾ ಇತ್ತು, ಕುಶ ಬಾಣ ಬಿಟ್ರೆ ರಾಮದೇವರ ಪಾದಕ್ಕೆ ಬೀಳ್ತಾ ಇತ್ತು. ಅವನ್ ನಮಸ್ಕಾರ ಮಾಡೋದು, ಇವ್ರ ಆಶೀರ್ವಾದ ಮಾಡೋದು, ಹೀಗೆ ಆಗ್ತಾ ಇತ್ತು. ವಾಲ್ಮೀಕಿ ಋಷಿಗಳು ನೋಡ್ತಾ ಇರ್ತಾರೆ, ಎಷ್ಟು ವಿಡಂಬನೆ ಮಾಡ್ತೀಯೋ ರಾಮ, ನರನಾಗಿ ಅವತಾರ ಮಾಡಿದಿ ನಿಜ, ಆದ್ರೆ ಇಷ್ಟೊಂದೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ, ಲವಕುಶರು ನಿನ್ನ ಮಕ್ಕಳು ಗೊತ್ತೇ ಇದೆ, ಸೀತೆ ಶುದ್ಧವಾಗಿದ್ದಾಳೆ, ನಿನ್ನ ಮಕ್ಕಳನ್ನ ನಿನ್ನ ಸ್ವೀಕಾರ ಮಾಡು ಹೇಳಿದಾಗ ಆ ಲವ ಅಷ್ಟತ್ರ ಬೆಳೆದಿದ್ದಲ್ಲ, ಅವನ ತಲೆ ಮೇಲೆ ಕೈ ಇಡ್ತಾರಂತೆ ರಾಮದೇವರು. ಪುಟ್ಟ ಬಾಲಕನನ್ನಾಗಿ ಮಾಡ್ತಾರೆ. ಇಬ್ಬರನ್ನು ತೊಡೆ ಮೇಲೆ ಕುಡಿಸ್ಕೊತಾರೆ, ಆಲಿಂಗಿಸ್ತಾರೆ, ನೆತ್ತಿ ನೋಡ್ತಾರೆ, ಮೂಸು ನೋಡ್ತಾರೆ, ಆನಂದ ಭಾಷಣ ಬಿಡುತ್ತಾರೆ ಎಂಬುದಾಗಿ ತಾವು ಹೇಳಿದರು. ಇದಾದ ಮೇಲೆ ಸೀತಾದೇವಿ, ನಾನು ರಾಮಚಂದ್ರ ದೇವರನ್ನ ಬಿಟ್ಟು ಮತ್ತೊಬ್ಬ ಪುರುಷನನ್ನ ಮನಸ್ಸಿನಲ್ಲೂ ಬಯಸಲಿಲ್ಲ ಅನ್ನೋದು ಸತ್ಯವಾದರೆ ನಮ್ಮ ತಾಯಿ ನನ್ನನ್ನ ಕರ್ಕೊಂಡ್ಬಿಡ್ಲಿ ಎಂದು ಭೂದೇವಿ ಭೂಮಿ ಬಿರುಕ್ಬಿಡ್ತು, ಒಳಗಡೆ ಹೊರಟೋದ್ಲು. ಬಂಗಾರದ ಸಿಂಹಾಸನ ಬಂತು. ಸೀತಾದೇವಿಯನ್ನು ಕುಡಿಸ್ಕೊಂಡು ಭೂಮಿ ಒಳಗೆ ಪ್ರವೇಶ ಮಾಡ್ತಿದ್ದಾರೆ. ರಾಮದೇವರಂದ್ರೆ ವಾಪಸ್ ಕಳಿಸುವುದು. ಇಲ್ಲ ಇಲ್ಲ, ನೀನು ಅವಳನ್ನ ಕಾಡಿಗೆಲ್ಲ ಕಳಿಸಿದಿ, ಬಾಣಂತನ ಮಾಡೋದಕ್ಕೆ ನೀನ್ ಮಾಡ್ಲಿಲ್ಲ ಅರಮನೆ ಒಳಗೆ, ನಾ ಕಳಿಸಲ್ಲ ಅಂತ. ಕಳಿಸಲ್ವಾ? ಬಿಲ್ಲು ಬಾಣ ತಗೊಂಡು. ಆಗ ಸೀತಾದೇವಿ ಬಂದು ರಾಮದೇವರ ಕಣ್ಣಿಗೆ ಮಾತ್ರ ಕಾಣಿಸ್ತಾಳೆ, ಮಿಕ್ಕವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. 700 ವರ್ಷ ಬೇರೆಯವರ ಕಣ್ಣಿಗೆ ಕಾಣದಂತೆ ವಿಹಾರ ಮಾಡ್ತಾಳೆ. ಕೊನೆ ಒಳಗೆ ಒಟ್ಟು 11,000 ವರ್ಷ ರಾಜ್ಯಭಾರ ಮಾಡಿದರು. ಕುಶನಿಗೆ 6ನೇ ವರ್ಷ ಪ್ರಾಪ್ತವಾಯಿತು. ಕ್ಷತ್ರಿಯರಿಗೆ 12ನೇ ವರ್ಷದಲ್ಲಿ ಉಪನಯನ. ಆದರೆ ರಾಜ್ಯ ಕಾಮನೆಯಿಂದ ಮಹಾರಾಜನಾಗಲಿ ಅನ್ನೋ ಅಪೇಕ್ಷೆಯಿಂದ 7ನೇ ವರ್ಷಕ್ಕೆ ಉಪನಯನ ಮಾಡಬಹುದು ಅಂತ ಹೇಳುತ್ತೆ. ವಾಲ್ಮೀಕಿ ಋಷಿಗಳು ಸಹ ಕುಶನ ದೇಹ ಸಾಮುದ್ರಿಕ ಲಕ್ಷಣಗಳನ್ನ ನೋಡಿ ಈ ಕುಮಾರ ಮುಂದೆ ಮಹಾರಾಜನಾಗ್ತಾನೆ. ರಾಮಚಂದ್ರ ದೇವರು ಕುಶನಿಗೆ 6ನೇ ವರ್ಷದಲ್ಲಿ ಉಪನಯನ ಮಾಡ್ತಾರೆ. ಬ್ರಹ್ಮಚರ್ಯ ಧರ್ಮಗಳನ್ನ ಹೇಳ್ತಾರೆ. ಲವನಿಗೂ ಆಗತ್ತೆ ಉಪನಯನ. ಹೀಗೆ ರಾಮದೇವರಿಗೆ ಲವಕುಶ ಇದ್ದಂತೆ ಲಕ್ಷ್ಮಣನಿಗೆ ಅಂಗದ, ಚಿತ್ರಕೇತು ಅಂತ ಇಬ್ಬರು ಗಂಡು ಮಕ್ಕಳು, ಭರತನಿಗೆ ತಕ್ಷ ಮತ್ತೆ ಪುಷ್ಕರ ಅಂತ, ಶತ್ರುಘ್ನನಿಗೆ ಸುಬಾಹು ಯೂಪಕೇತು ಅಂತ ಎಲ್ರಿಗೂ ಇಬ್ಬಿಬ್ರು ಗಂಡು ಮಕ್ಕಳು. ಎಲ್ಲರಿಗೂ ಉಪನಯನ ಸಂಸ್ಕಾರ ಆಗಿದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಯಾವ ರೀತಿ ಅನ್ಯೋನ್ಯತೆ ಕೂಡಿದ್ರು ಹಾಗೆ ಇವರು 8 ಜನ ಅಣ್ಣ ತಮ್ಮಂದಿರು ಸಹ ಅನ್ಯೋನ್ಯತೆಯಿಂದ ಕೂಡಿದರು ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಒಂದು ದಿನ ಮತ್ತೆ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ರು ಅಂತ ಹೇಳಿ
ರಾಮಚಂದ್ರ ಸ್ವಲ್ಪ ಬೆಳೆದ್ರು, ಅವ್ರಿಗೆಲ್ಲ ಉಪನಯನ ಆಗಿದೆ. ರಾಮಚಂದ್ರ ದೇವರು ಸಭೆಯಲ್ಲಿ ಕೂತಿದ್ದಾರೆ. ಉತ್ತರ ದೇಶದ ರಾಜಭಟರು ರಾಮದೇವರಿಗೆ ಒಂದು ಪತ್ರವನ್ನು ತಂದು ಕೊಡ್ತಾರೆ. ರಾಜನಾದ ಭೂರಿಕೇತು ಅನ್ನೋನು ಪತ್ರವನ್ನು ಕಳಿಸಿದ್ದಾನೆ. ಅರಿಷ್ಟ ಕುಂಕುಮ ಎಲ್ಲ ಹಚ್ಚಿದ್ದಾರೆ. ರಾಜಾದಿರಾಜ ಸ್ವರೂಪವನಾದ ರಾಮಚಂದ್ರ ದೇವರೇ, ನಿಮ್ಮ ಚರಣ ಕಮಲಗಳಲ್ಲಿ ಭ್ರಮರದಂತೆ ಆಸಕ್ತರಾಗಿರ್ತಕ್ಕಂತಹ ನನ್ನ ಇಬ್ಬರು ಮೊಮ್ಮಕ್ಕಳು ಚಂಪಕ ಮತ್ತು ಸುಮತಿ, ಇವರ ಸ್ವಯಂವರ ನಡೆಯುತ್ತೆ. ತಾವು ಪುತ್ರರು ಮಿತ್ರರು ಪರಿವಾರ ಸಮೇತ ಬರಬೇಕು ಅಂತ ಕಾಗದ ಬರೆದು ಕಳಿಸಿದ್ರು. ಬರ್ತೀನಿ ಎಂದರು ರಾಮದೇವರು. ಭೂರಿಕೇತುವಿಗೆ ಸಂತೋಷ. ರಾಮದೇವರನ್ನು ಎದುರುಗೊಳ್ಳೋಕೆಲ್ಲ ಸಿದ್ಧಪಡಿಸ್ತಾನೆ. ತಳಿರು ತೋರಣ, ಬಾಳೆ ಕಂಬ, ಅಡಕೆ ಪೋತೆ ಕಟ್ಟಿ ಅಲಂಕಾರ ಮಾಡ್ತಾರೆ. ಶಂಖ ದುಂದುಬಿಗಳ ಘೋಷ, ಅನೇಕ ವಾದ್ಯಗಳು ನುಡಿಸ್ತಾ ಇದ್ದಾರೆ. ಸೂತ ಮಾಗದ ವಂದಿಗಳು ಹೊಗಳ್ತಾ ಇದ್ದಾರೆ. ಅದ್ದೂರಿಯ ಸ್ವಾಗತ. ಹೆಣ್ಣು ಮಕ್ಕಳೆಲ್ಲ ಓಡಿ ಬರುತ್ತಾರೆ. ಕಂಸನ ಕೊಲ್ಲೋದಕ್ಕೆ ಕೃಷ್ಣ ಬಂದಾಗ ಹೇಗೆ ಬರ್ತಾ ಇದ್ರು ಹಾಗೆ ಪತಿಗೆ ಬಡಿಸ್ತಿದ್ದ ಒಬ್ಬಳು ಸೌಟ್ ಹಿಡ್ಕೊಂಡೆ ಓಡ್ ಬಂದಿದ್ದಾಳೆ. ಪತಿಯಿಂದ ಆಲಿಂಗಿತಳಾದವಳು ಪತಿಯನ್ನು ಬಿಟ್ಟು ಬಂದಿದ್ದಾಳೆ. ಒಂದು ಕೈಗೆ ಕಡಗ ಬಿಟ್ಟು, ಒಂದು ಕೈಗೆ ಕಂಕಣ ಬಿಟ್ಟು ಓಡಿ ಬಂದಾಳೆ ಗೋಪಿ ಅಂತಾಳೆ. ಆ ರೀತಿ ಒಳಗೆ ಬರ್ತಾ ಇದ್ದಾರಂತೆ. ಮಗುವಿಗೆ ಹಾಲು ಕುಡಿಸ್ತಾ ಇದ್ದ ಇನ್ನೊಬ್ಬಳು ಮಗುವನ್ನ ಎದೆಗೆ ಅಪ್ಪಿಕೊಂಡೇ ಬರ್ತಾಳೆ. ಅಭ್ಯಂಜನ ಮಾಡ್ತಾ ಇದ್ದ ಮತ್ತೊಬ್ಬಳು ಅಭ್ಯಂಜನ ಮಧ್ಯದಲ್ಲೇ ಓಡಿ ಬರ್ತಾಳೆ. ಯಾಕೆ? ರಾಮನನ್ನು ನೋಡೋದು ತಪ್ಪೋಗುತ್ತೆ, ರಾಮನ ದರ್ಶನ ಮಾಡಬೇಕು ಎಂಬುದಾಗಿ ತಾವು ಹೇಳುತ್ತಾರೆ. ಸ್ವಯಂವರ ಸಭಾ. ರಾಮದೇವರು ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿ ಕೂತ್ಕೊಂಡಿದ್ದಾರೆ. ಎರಡೂ ಪಕ್ಕಗಳಲ್ಲಿ ಲವಾಕುಶ ಕೂತಿದ್ದಾರೆ. ರಾಮದೇವರ ಸಮೀಪದಲ್ಲಿ ರಾಮದೇವರ ಪರಿವಾರ ಎಲ್ಲ ಕೂತ್ಕೊಂಡಿದೆ. ದಕ್ಷಿಣ ಮತ್ತು ಉತ್ತರ ಭಾಗಗಳಲ್ಲಿ ಮಿಕ್ಕ ರಾಜರೆಲ್ಲ ಇದ್ದಾರೆ. ಗೀತ, ವಾದ್ಯ, ನರ್ತನ ಎಲ್ಲ ನಡೀತಾ ಇದೆ. ಭೂರಿಕೀರ್ತಿಯ ಇಬ್ಬರು ಮೊಮ್ಮಕ್ಕಳು ಆ ಸ್ವಯಂವರ ಮಂಟಪಕ್ಕೆ ಪ್ರವೇಶ ಮಾಡ್ತಾರೆ. ಚಂಪಕ ಆಗ್ನೇಯ ಮೂಲೆಯಿಂದ, ಸುಮತಿ ಈಶಾನ್ಯ ಕೋಣದಿಂದ ಪ್ರವೇಶ ಮಾಡ್ತಾರೆ. ಆ ಸಖಿಯರು ಎಲ್ಲರನ್ನು ಪರಿಚಯ ಮಾಡಿಕೊಡ್ತಾರೆ. ಇವನಿಂತ ರಾಜ, ಇವನಿಂತ ರಾಜ, ಬೇಡ ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು ಅಂತ ಹೇಳ್ತಿದ್ದಾಳೆ. ಕುಶನ ಮುಂದೆ ಬಂದು ನಿಂತುಕೊಳ್ತಾಳೆ ಚಂಪಕ. ಕುಶನ ಗುಣಗಾನ ಮಾಡಿದ್ದಾರೆ. ಸಾಕ್ಷಾತ್ ರಾಮಚಂದ್ರನ ಹಿರಿಯ ಪುತ್ರ ಕುಶ ಅಂದಾಗ ಕುಶನ ಕೊರಳಲ್ಲಿ ಮಾಲೆ ಹಾಕು. ಸುಮತಿ ಎಲ್ಲ ರಾಜರನ್ನ ಮೀರಿಕೊಂಡು ಲವನ ಮುಂದೆ ಬಂದು ನಿಂತುಕೊಳ್ತಾಳೆ. ಚಂಪಕೆಯ ಕುಶನಿಗೆ ಮಾಲೆ ಹಾಕಿದ್ದನ್ನ ನೋಡಿ ನಾನು ಲವನಿಗೆ ಮಾಲೆ ಹಾಕ್ತೇನೆ ಅಂತ ಹಾಕ್ತು ಸುಮತಿ. ಹೀಗೆ ಇಬ್ಬರು ಕುಮಾರಿಯರು ರಾಮದೇವರ ಇಬ್ಬರು ಮಕ್ಕಳನ್ನ ವರೆಸಿದರು. ರಾಜನಿಗೆ ಸಹನೆ ಆಗ್ಲಿಲ್ಲ. ಬೇರೆ ರಾಜರಿಗೆ ರಾಮದೇವರ ಮೇಲೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ, ಸುಮ್ಮನೆ ಇದ್ದಾರೆ. ಎಲ್ಲಾರು ಮದುವೆ ನೋಡ್ಕೊಂಡು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ ರಾಜ. ಜ್ಯೋತಿಷ್ಯರು ವಿವಾಹ ಮಾಡಿ ವಿವಾಹ ಮುಹೂರ್ತ ಇಡ್ತಾರೆ. ಸ್ವಯಂವರ ದಿನದಿಂದ 5ನೇ ದಿನದಲ್ಲಿ ಮುಹೂರ್ತ ಇಟ್ಟಿದ್ದಾರೆ. ಗೌರಿ ಪೂಜೆ, ವಿವಾಹ ಕ್ರಿಯೆಗಳು ಸಾಂಪ್ರದಾಯಿಕವಾಗಿ ಮಾಡ್ತಾರಂತೆ. 4 ದಿನ ನಾಕ ಬಲಿ. ಸ್ವರ್ಗದಲ್ಲಿ ಇರ್ತಕ್ಕಂಥ ದೇವತೆಗಳಿಗೆಲ್ಲ ಪ್ರೀತಿಯನ್ನು ಉಂಟು ಮಾಡೋದಕ್ಕೆ ನಾಗೋಲಿ ಅಂತ ಆಗೋಗಿದೆ ಬರ್ತಾ ಅದು. ಆದ್ರೆ ಅಲ್ಲೇ ಇದ್ದಾರೆ ದೇವತೆಗಳಲ್ಲಿ. ಆದ್ದರಿಂದ ಲವಕುಶರು ತಮ್ಮ ಪತ್ನಿಯರನ್ನ ಅವರ ಸಂಪ್ರದಾಯ, ತ್ರೇತಾಯುಗದಲ್ಲಿ ಒಂದು ಸಂಪ್ರದಾಯ, ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾ ಇತ್ರಿ. 7 ವರ್ಷ 8 ವರ್ಷ ಅಷ್ಟರೊಳಗೆ ಮದುವೆ ಆಗ್ತಾ ಇತ್ತು. ಆದ್ರಿಂದ ತಮ್ಮ ಪತ್ನಿಯರನ್ನ ಬೆನ್ನಿನ ಮೇಲೆ ಕೂಡಿಸ್ಕೊಂಡು ನೃತ್ಯ ಮಾಡ್ಕೊಂಡು ಹೋಗಬೇಕು ಅಂತ ನಿಯಮ ಇದ್ದಿತ್ತು. ಇವ್ರಿಗೆ 5 ವರ್ಷ 6 ವರ್ಷ ಆಗ ಹೆಣ್ಣು ಮಕ್ಕಳಿಗೆ, ಆಗ ಇವರಿಗೆ 10 ವರ್ಷ 12 ವರ್ಷ. ಹಾಗೆ ಅದನ್ನ ಮಾಡ್ತಾ ಇದ್ರಂತೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಾರೆ. ಕುಶ ಚಂಪಕೆಯೊಡನೆ ಸರಿಯೂ ನದಿಯಲ್ಲಿ ಜಲಕ್ರೀಡೆ ಮಾಡ್ತಾ ಇದ್ದಾನೆ. ಆ ಚಂಪಕೆಯ ರತ್ನ ಕಂಕಣ ನೀರಿನಲ್ಲಿ ಬಿದ್ದು ಹೋಗುತ್ತೆ. ಕುಮುದ ಎಂಬತಕ್ಕಂಥ ಸರ್ಪ ತನ್ನ ತಂಗಿಗೋಸ್ಕರ ರತ್ನ ಕಂಕಣವನ್ನು ಅಪಹಾರ ಮಾಡಿದ. ಇದನ್ನ ತಿಳಿದ ಕುಶ ಕೋಪ ಬಂತು. ಅವನ ಸಂಹಾರ ಮಾಡ್ತೀನಿ ಅಂತ ಬಿಲ್ಲು ಬಾಣ ತಗೊಂಡು ಹೊರಟ. ಆಗ ಕುಮುದ ಹೆದರಿ ಕಂಕಣವನ್ನ ತಂದು ಕುಶನಿಗೆ ಕೊಡ್ತಾನೆ. ಕೋಪವನ್ನು ಶಾಂತಿಗೊಳಿಸ್ಬೇಕು ಅಂತ ನನ್ನ ತಂಗಿ ಕುಮುದ್ವತಿ ಇದ್ದಾಳೆ, ಅವಳನ್ನು ಮದುವೆ ಮಾಡ್ಕೊಳ್ಳಯ್ಯ ಅಂದ. ಹಾಗೆ ಮದುವೆ ಮಾಡ್ಕೊತಾನೆ. ಇಬ್ಬರು ಚಂಪಕ ಕುಮುದ್ವತಿ ಅಂತ ಇಬ್ಬರು ಹೆಂಡತಿಯರಾದರು ಕುಶನಿಗೆ. ಚಂಪಕೆಯಲ್ಲಿ ಕೇವಲ ಹೆಣ್ಣು ಮಕ್ಕಳಾಗ್ತಾರೆ. ಕುಮುದ್ವತಿಯಲ್ಲಿ ಅತಿಥಿ ಅಂತ ಗಂಡು ಮಗ ಹುಟ್ಟುತ್ತಾನೆ. ಕುಶನ ನಂತರದಲ್ಲಿ ಅತಿಥಿಯೇ ರಾಜ ಆಗೋದು. ಅವನಿಂದ ಸೂರ್ಯವಂಶ ಮುಂದುವರಿಯುತ್ತೆ. ರಾಮದೇವರು ಪರಿವಾರ ಸಮೇತವಾಗಿ ಋಷಿಗಳ ದರ್ಶನಕ್ಕೋಸ್ಕರವಾಗಿ ತಾವು ಬರ್ತಾರೆ. ಹೀಗೆ ಎಲ್ಲರ ವಿಚಾರವನ್ನ ಹೇಳುತ್ತಾರೆ. ಲಕ್ಷ್ಮಣ, ಭರತ, ಶತ್ರುಘ್ನ, ಅವರಿಗೂ ಇಬ್ಬಿಬ್ಬರು ಮಕ್ಕಳಿದ್ದಾರೆ ಎಂಬತಕ್ಕಂಥ ವಿಚಾರಗಳನ್ನ ತಾವು ಹೇಳಿ ಅಲ್ಲಿಗೆ
4 ಜನ ಗಂಡು ಮಕ್ಕಳಿಗೆ 8 ಜನ ಮಕ್ಕಳಾದರು. ಆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಹೆಂಡತಿಯರಾದರು. ಅಲ್ಲಿಗೆ ಎಷ್ಟು ಜನ ಆಯ್ತು ಅಂದ್ರೆ 16 ಜನ ಸೊಸೆಯಂದಿರಾದರು. ರಾಮನಿಗೆ ಕುಶ, ಲವ ಇಬ್ಬರು ಮಕ್ಕಳು. ಚಂಪಕ, ಕುಮುದ್ವತಿ ಅಂತ ಕುಶನ ಪತ್ನಿ. ಲವನಿಗೆ ಸುಮತಿ ಮತ್ತೆ ಗಂಜಾನನ ಅಂತ. ಆದರೆ ಲಕ್ಷ್ಮಣನಿಗೆ ಅಂಗದ ಮತ್ತೆ ಚಿತ್ರಕೇತು ಎಂಬುದಾಗಿ ಇಬ್ಬರು ಮಕ್ಕಳು. ಅಂಗದನಿಗೆ ಚಂದ್ರಿಕಾ, ಕಂಜಾಕ್ಷಿ. ಚಿತ್ರಕೇತುವಿಗೆ ಚಂದ್ರಾಸ್ಯ, ಕಂಜಾಂಗರಿ ಅಂತ ಹೆಂಡತಿಯರು. ಭರತನಿಗೆ ತಕ್ಷ ಮತ್ತು ಪುಷ್ಕರ ಅಂತ ಇಬ್ಬರು ಮಕ್ಕಳು. ಚಪಲ, ಕಲಿಕಾ ಅಂತ ತಕ್ಷನ ಹೆಂಡತಿ. ಪುಷ್ಕರನ ಹೆಂಡತಿ ಚಂಚಲ, ಕಲಾವತಿ ಅಂತ. ಶತ್ರುಘ್ನನಿಗೆ ಸುಬಾಹು ಮತ್ತೆ ಯೂಪಕೇತು ಅಂತ ಇಬ್ಬರು ಗಂಡು ಮಕ್ಕಳು. ಅಚಲ, ಕಮಲ ಅಂತ ಸುಬಾಹುವಿನ ಹೆಂಡತಿ. ಯೂಪಕೇತು, ಚಂದ್ರಾಸ್ಯ, ಮಾಲತಿ ಅಂತ ಹೇಳಿ ಕಂಬುಕಂಠನ ಮಗಳು ಎಂಬುದಾಗಿ ಹೇಳ್ತಾರೆ ಚಂದ್ರಾಸ್ಯೆಯನ್ನ. ಮಾಲತಿ ಒಬ್ಬ ನಾಗಕನ್ನಿಕೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರದೆಲ್ಲ ಆದ್ಮೇಲೆ ಅಗಸ್ತ್ಯರು ಬರ್ತಾರೆ. ಅನ್ನಪೂರ್ಣ ನಾಮಕಳಾದ ಲಕ್ಷ್ಮೀದೇವಿ ಪ್ರತ್ಯಕ್ಷರಾಗಿ ಒಂದು ಪಾಯಸದ ಕಲಶವನ್ನ ಕೊಡ್ತಾರೆ. ಈ ಕಲಶದಿಂದ ಏನು ಬೇಕಾದ್ರೂ ಹೊರಗೆ ತೆಗೆಯಬಹುದು ಅಂದ್ರು. ಅಗಸ್ತ್ಯರ ಪತ್ನಿಯಾದ ಲೋಪಾಮುದ್ರೆ ಆ ಕಲಶದಿಂದ ಮೃಷ್ಟಾನ್ನವನ್ನ ತೆಗೆದು ರಾಮಚಂದ್ರ ದೇವರಿಗೆ ಭೋಜನ ಮಾಡುತ್ತಾರೆ. ಅಗಸ್ತ್ಯರ ಆಶ್ರಮದಲ್ಲಿ ಅಲ್ಲಿ ಮಲಗುತ್ತಾರೆ ರಾಮದೇವರು. ಅರ್ಧರಾತ್ರಿ ಒಳ್ಳೆ ಸಂಗೀತ ಕೇಳಿಸ್ತಾ ಇದೆ, ಗೆಜ್ಜೆ ಧ್ವನಿ ಕೇಳಿಸ್ತಾ ಇದೆ. ಸರ್ವಜ್ಞನಾದ ರಾಮಚಂದ್ರ ಏನಿದು ಅಂತ ಕೇಳ್ತಾರೆ. ರಾಮ, ಹೆಂಗ್ ಗೊತ್ತಿಲ್ವಾ ನಿಂಗೆ? ಸರ್ವಜ್ಞ ಅಲ್ವಾ ನೀನು? ನೀ ಕೇಳ್ತೀಯ ಅಂತ ನಾ ಉತ್ತರ ಕೊಡ್ತೇನೆ. ಪಂಚ ಅಪ್ಸರ ಕ್ಷೇತ್ರ ಅಂತ ಇದಕ್ಕೆ ಹೆಸರು. 5 ಜನ ಅಪ್ಸರ ಸ್ತ್ರೀಯರು ವಿಹಾರ ಮಾಡುತ್ತಾರೆ. ಅವರಿಗೆ 7 ಜನ ನಾಗಕನ್ನಿಕೆಯರು ಸಖಿಯರಾಗುತ್ತಾರೆ. 7 + 5 12 ಜನ ಆಯ್ತು. ಇಲ್ಲಿ ತಪಸ್ಸು ಮಾಡ್ತಾ ಇದ್ದ ಮಹರ್ಷಿಗಳಿಗೆ ಇದರಿಂದ ತೊಂದರೆ ಆಗ್ತಾ ಇತ್ತು. ಅವರು ಬೇಡ ಅಂತ ಹೇಳಿದ್ರು, ಈ ಹೆಣ್ಣು ಮಕ್ಕಳು ಕೇಳಲಿಲ್ಲ. ಆಗ 12 ಜನ ಮಕ್ಕಳನ್ನ ಜಲಾಭಿಮಾನಿ ದೇವತೆಗಳು ಎತ್ಕೊಂಡು ಹೋದರು. ನೀರಿನಲ್ಲಿ ಅವರು ಸೇರ್ಕೊಂಡು ಅಲ್ಲಿ ಗೀತ ನರ್ತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಬಂಧನದಿಂದ ಬಿಡಿಸ್ಬೇಕು. ಲಕ್ಷ್ಮಣ ಬಿಲ್ಲು ಬಾಣ ತಗೊಂಡ. ಜಲದೇವಿಯರು ಹೆದರಿದರು, ಶರಣಾಗತರಾದರು. ಕನ್ಯೆಯರನ್ನ ತಂದು ಒಪ್ಪುತ್ರಿ ಎಂದು ರಾಮದೇವರಿಗೆ ನಮಸ್ಕಾರ ಮಾಡ್ತಾರೆ. ಆ ಕನ್ಯೆಯರೆಲ್ಲ ತಮ್ಮನ್ನ ದಾಸಿಯರನ್ನಾಗಿ ಸ್ವೀಕಾರ ಮಾಡಬೇಕು, ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡ್ರು. ಹೆಣ್ಣು ಮಕ್ಕಳ ತಂದೆಗಳಾದ ಗಂಧರ್ವರು, ನಾಗರು ಅಲ್ಲಿಗೆ ಬರ್ತಾರೆ. ತಮ್ಮ ಮಕ್ಕಳನ್ನ ಸ್ವೀಕಾರ ಮಾಡ್ಕೋಬೇಕು ಅಂತಾರೆ. ಆಗ ಅಗಸ್ತ್ಯರು ಅಲ್ಲಿರ್ತಾರೆ. ಇವರನ್ನೆಲ್ಲ ಸ್ವೀಕಾರ ಮಾಡು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂದ್ರು. ನನ್ನ ಮಕ್ಕಳ ಮದುವೆ ಆಗಿ ಹೋಗಿದೆ, ಈಗ ನಾನ್ ಸ್ವೀಕಾರ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ? ಬೇಡ. ಇವರನ್ನೆಲ್ಲನೂ ಒಂದೊಂದು ಮದುವೆ ಆಗಿದೆ. ಇವರಿಗೆಲ್ಲ ಕುಶನಿಗೆ ಮುಂದೆ ಕುಮುದ್ವತಿ ವಿವಾಹ ಆಗುತ್ತೆ. ಆದ್ರಿಂದ ಕುಶನನ್ನ ಬಿಟ್ಟು ಉಳಿದ 7 ಮಕ್ಕಳಿಗೆ 7 ನಾಗಕನ್ನಿಕೆಯರನ್ನ ಕೊಟ್ಟು ಮದುವೆ ಮಾಡ್ರಿ. ಇದನ್ನ ಹೆಸರು ಹೇಳಿದೆ ಅಷ್ಟೇ, ಮತ್ತೆ ಯಾರ್ಯಾರು ಅಂತ. ಅವ್ರ ಮದುವೆ ಹೇಗಾಯ್ತು ಅಂತ ಹೇಳ್ತಾ ಇದ್ದೇನೆ. ಶತ್ರುಘ್ನನ ಮಗನಾದ ಯೂಪಕೇತು ಮುಂದೆ ಮದನ ಸುಂದರಿ ಅನ್ನವಳನ್ನ ಸ್ವಯಂವರದಲ್ಲಿ ಅಪಹರಿಸಿ ವಿವಾಹವಾಗುತ್ತಾನೆ. ಆದ್ದರಿಂದ ಲವ, ಕುಶ ಮತ್ತು ಯೂಪಕೇತು ಇವರನ್ನ ಬಿಟ್ಟು ಉಳಿದ 5 ಜನ ಮಕ್ಕಳಿಗೆ 5 ಅಪ್ಸರೆಯರನ್ನ ಕೊಟ್ಟು ಮದುವೆ ಮಾಡ್ರಿ. ಹೀಗೆ 8 ಮಕ್ಕಳಿಗೂ ಇಬ್ಬರು ಪತ್ನಿಯರಾದರು. ರಾಮದೇವರು ಗಂಧರ್ವರು ಮತ್ತೆ ನಾಗರನ್ನ ಕುರಿತು ಮಾತನಾಡ್ತಾರಂತೆ. ನಾನು ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ್ದೇನೆ. ವಿವಾಹಕ್ಕೋಸ್ಕರ ಪರಿವಾರ ಸಮೇತ ಗಂಧರ್ವರ ಲೋಕಕ್ಕೆ ಬರೋದು, ನಾಗಲೋಕಕ್ಕೆ ಬರೋದು ಉಚಿತವಲ್ಲ. ನೀವೇ ಅಯೋಧ್ಯೆಗೆ ಬಂದು ಕನ್ಯಾದಾನ ಮಾಡ್ರಿ. ಸರಿ ಎಂದ್ರು. ಮುಹೂರ್ತ ಇಟ್ರು, ಜಾತಕ ನೋಡಿದ್ರು. 12 ವಿವಾಹ ಒಟ್ಟಿಗೆ ನಡೆಯಿತು. ಗಂಧರ್ವರು ಮತ್ತು ನಾಗರು ರಾಮದೇವರನ್ನು ಬಿಟ್ಟು ಹೋಗಲಾರದೆ ರಾಮದೇವರ ಸೇವೆಯಲ್ಲಿ ಇರ್ತಾರೆ. ರಾಮದೇವರು ವೈಕುಂಠಕ್ಕೆ ಪ್ರಯಾಣ ಮಾಡುವಾಗ ಅವರಿಗೆಲ್ಲ ಸಾಂತಾನಿಕ ಲೋಕ ಅಂತ ಅನ್ನೋದನ್ನು ಕೊಡ್ತಾರೆ ಎಂಬುದಾಗಿ ತಾವು ಹೇಳಿದರು. ಎಲ್ಲ ಸೊಸೆಯಂದಿರು ಮತ್ತು ಮಕ್ಕಳು ಅವರು ವಿಲಾಸದಲ್ಲಿ ತೊಡಗಿದ್ದಾರೆ. ದಕ್ಷಿಣ ದೇಶದಲ್ಲಿ ಕಾಂತಿಪುರಿ ಅಂತ ಕಂಬುಕಂಠ ಅಂತ ಒಬ್ಬ ರಾಜ ತನ್ನ ಮಗಳಾದ ಮದನ ಸುಂದರಿಗೆ ಇದನ್ನ ಏರ್ಪಾಟ್ ಮಾಡ್ತಾನೆ, ಸ್ವಯಂವರ. ಎಲ್ಲರೂ ಅನೇಕ ರಾಜರಿಗೆ ಆಹ್ವಾನ ಕಳಿಸ್ತಾನೆ. ಅವರೆಲ್ಲ ಬರ್ತಾರೆ. ಆಗ ಅಲ್ಲಿಗೆ ರಾಮದೇವರ
ಮಕ್ಕಳನ್ನೇ ವರಿಸ್ತಾರೆ. ಆಗ ರಾಮದೇವರು ಬಂದ್ರೆ ಅವ್ರ ಮಕ್ಕಳನ್ನೇ ವರಿಸ್ತಾರೆ, ನಮ್ಗೆಲ್ಲ ಅವಮಾನ ಆಗುತ್ತೆ, ನಾವು ಹೋಗೋದೇ ಬೇಡ ಅಂತ ರಾಜರು ಇದ್ ಮಾಡಿದ್ರು. ಕಂಬು ಕಂಠ ಹೇಳ್ತಾನೆ ರಾಮದೇವರನ್ನ ಮಾತ್ರ ಕರಿಬಾರದು ಎಂಬುದಾಗಿ. ಚಂಪಕ ಮತ್ತು ಸುಮತಿಯ ಸ್ವಯಂವರಕ್ಕೆ ಕಂಬು ಕಂಠ ಹೋಗಿದ್ದ. ಆಗ ತನಗೆ ಅವಮಾನ ಆಯ್ತು ಅಂತ ಅನ್ಕೊಂಡ. ಸ್ವಯಂವರಕ್ಕೆ ಅನೇಕ ರಾಜರು ಬಂದಿದ್ದಾರೆ. ಮದನ ಸುಂದರಿ ಯಾವ ಯಾವ ರಾಜರು ಬಂದ್ರು ಅಂತ ಸಖೀರಿ ಅಂತ ತಿಳ್ಕೊಂಡು ರಾಮದೇವರು ಬರದೇ ಇದ್ದದ್ದು ಈಕೆಗೆ ಬಹಳ ಬೇಸರ ಆಯ್ತು. ನಾರದರು ಬರ್ತಾರಕ್ಕೆ, ರಾಮದೇವ್ರ ಸೊಸೆ ಆಗ್ಬೇಕು ನಾನು, ಬೇರೆ ಯಾವ ರಾಜಕುಮಾರರು ಬೇಡ, ಹೇಗಾದ್ರೂ ಮಾಡಿ ರಾಮದೇವ್ರು ಬರುವಂತೆ ಮಾಡ್ರಿ. ಹಾಗೆ ಆಗ್ಲಿ. ಶತ್ರುಘ್ನ ಮಗನಾದ ಯೂಪಕೇತುವಿನ ಹತ್ರ ಬಂದು ಎಲ್ಲ ರಾಜರು ಸೇರಿ ರಾಮದೇವರಿಗೆ ಅವಮಾನ ಮಾಡ್ತಾ ಇದ್ದಾರೆ, ನಾನು ಅವರಿಗೆ ಶಿಕ್ಷೆಯನ್ನ ಮಾಡಿ ಮದನ ಸುಂದರಿಯನ್ನು ಅಪಹಾರ ಮಾಡ್ತೇನೆ ಅಂತ ಹೋದ. ಕಾಂತಿಪುರವನ್ನು ತಾನು ಸೇರಿದ. ಅಲ್ಲಿ ನಡೆದಿದ್ದ ಎಲ್ಲ ರಾಜರನ್ನ ಸಂಮೋಹನ ಅಸ್ತ್ರದಿಂದ ಮೂರ್ಛೆಗೊಳಿಸಿದ. ಶತ್ರುಘ್ನ ಮಗ ಯೂಪಕೇತು ಅಂದ, ಯಾರು ಯುದ್ಧಕ್ಕೆ ಬರ್ತಿರೋ ಬನ್ರಿ ಎಂದ್ರು. ರಾಜರು ಅನೇಕರಿದ್ದಾರೆ, ನೀವು ಒಬ್ಬಂಟಿಗರು, ಯುದ್ಧ ಸರಿ ಆಗೋದಿಲ್ಲ ಅಂದಾಗ ಶೀಘ್ರವಾಗಿ ಅಯೋಧ್ಯೆಗೆ ಹೋಗೋಣ, ರಾಮದೇವರ ಸಹಾಯ ಪಡೆದು ಯುದ್ಧ ಮಾಡ್ರಿ, ನನ್ನ ಪರಾಕ್ರಮದ ಮುಂದೆ ಯಾವರಾದರೂ ನಿಲ್ಲಲ್ಲ ಅಂತ ಎಲ್ಲ ಯುದ್ಧಕ್ಕೆ ಬರ್ತಾರೆ. ಆದ್ರೆ ಯೂಪಕೇತು ಎಲ್ಲರನ್ನ ಗೆಲ್ತಾನೆ. ಶತ್ರುಘ್ನಿಗೆ ಸೊಸೆ ಆದ್ರೆ ರಾಮದೇವರಿಗೂ ಸೊಸೆ ಅಲ್ವಾ, ಆದ್ರಿಂದ ರಾಮದೇವರ ಸೊಸೆ ಆಗಬೇಕು ಅನ್ನೋ ನಿನ್ನ ಇದು ಈಡೇರಿತು ಬಿಡು ಎಂಬುದಾಗಿ ಹೇಳಿ ಯೂಪಕೇತುವನ ಮದುವೆ ಅಂತ ಅನ್ನೋದು ಆಗ್ತದಪ್ಪ ಅಂದ್ರು. 8 ಮಕ್ಕಳು, 16 ಸೊಸೆಯರು. ಕುಶನಿಗೆ ಚಂಪಕೆಯಲ್ಲಿ 9 ಮಂದಿ ಹೆಣ್ಣು ಮಕ್ಕಳು. ನೋಡ್ರಿ, ಅವರ ವಂಶ ವಿಸ್ತಾರ ಹೇಳ್ತಾರೆ ಮುಂದೆ. ಕುಮುದ್ವತಿಯಲ್ಲಿ 8 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಆಗ್ತಾರೆ. ಹಿರಿಯ ಮಗನಾದ ಅತಿಥಿ ವಂಶೋದ್ಧಾರ. ಉಳಿದ 14 ಸೊಸೆಯರಲ್ಲಿ ಪ್ರತಿಯೊಬ್ಬರಿಗೆ 8 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಹೀಗೆ ರಾಮದೇವರಿಗೆ 120 ಗಂಡು ಮೊಮ್ಮಕ್ಕಳು, 24 ಹೆಣ್ಣು ಮೊಮ್ಮಕ್ಕಳು. 4 ಜನದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಅವರ ಮಕ್ಕಳು, ಅವರ ಸೊಸೆಯರು, ಇವರಿಂದ ಒಟ್ಟು 120 ಗಂಡು ಮೊಮ್ಮಕ್ಕಳು, 24 ಹೆಣ್ಣು ಮೊಮ್ಮಕ್ಕಳು ಆದರು ಒಂದು. ಮತ್ತೆ ಅವ್ರು ಬೆಳೀತಾರೆ, ಅವ್ರಿಗೆ ಪತ್ನಿಯರಾಗ್ತಾರೆ, ಅವ್ರ ವಂಶಾನುಸಾರ ನಡ್ಕೊಂಡು ಬರುತ್ತೆ ಎಂದ್ರು. ಇದಾದ ಮೇಲೆ ರಾಮದೇವರು ತ್ರೇತಾಯುಗದಲ್ಲಿ ಇದ್ದರೂ ಕೃತಿಯುಗಕ್ಕೆ ಸಮಾನವಾಗಿತ್ತು. ಕಾಲ ಕಾಲಕ್ಕೆ ಮಳೆ ಆಗ್ತಾ ಇತ್ತು, ಬೆಳೆ ಆಗ್ತಾ ಇತ್ತು, ಗೋವುಗಳು ಯಥೇಚ್ಛವಾದ ಹಾಲನ್ನ ಕೊಡ್ತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಇಲ್ಲ, ಅತಿ ಬಿಸಿಲಿಲ್ಲ, ಅತಿ ಚಳಿ ಇಲ್ಲ, ಚಂಡಮಾರುತ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಮನೋಹರವಾಗಿದೆ. ರಾಮದೇವರ ಕರುಣೆ ಒಂದನ್ನ ಎಲ್ಲ ಅಪೇಕ್ಷೆ ಪಡ್ತಾರೆ. ಆದರ್ಶ ಪಿತೃ, ಆದರ್ಶ ಭ್ರಾತೃ, ಆದರ್ಶ ಮೂರ್ತಿ, ಆದರ್ಶ ಸೋದರ, ಎಲ್ಲ ಆದರ್ಶ. ಸೀತಾದೇವಿ ಗೌರವದಿಂದ, ಇಂದ್ರಿಯ ನಿಗ್ರಹದಿಂದ, ಪ್ರೀತಿಯಿಂದ, ಪತಿ ಸೇವೆಯಿಂದ, ತನ್ನ ವಿಲಾಸಗಳಿಂದ ರಾಮದೇವರ ಮನಸ್ಸನ್ನು ಗೆದ್ದುಕೊಂಡಿದ್ರು. ರಾಮದೇವರು ದಿಗ್ವಿಜಯ ಮಾಡಿ ಹಿಂತಿರುಗಿ ಬಂದರೆ ಪ್ರಜೆಗಳು ತಮ್ಮ ಉತ್ತರೀಯವನ್ನ ಬೀಸ್ತಾ ರಾಮದೇವರನ್ನು ಎದುರುಗೊಳ್ತಾ ಇದ್ರಂತೆ. ರಾಮದೇವರ ಸನ್ನಿಧಾನದಲ್ಲಿ ಹನುಮಂತ ದೇವರು ಪ್ರವಚನ ಮಾಡ್ತಾ ಇದ್ರು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸಕಲ ವೇದ, ರಾಮಾಯಣ, ಪಂಚರಾತ್ರ, ಬ್ರಹ್ಮಸೂತ್ರಗಳು ಹನುಮಂತ ದೇವರ ಪ್ರವಚನ ಅಂದ್ರೆ ಕೇಳಬೇಕು. ರಾಮದೇವರು ತಮ್ಮವರು ಪರಕೀಯರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ನ್ಯಾಯ ದೊರಕುವಂತೆ ಮಾಡ್ತಾ ಇದ್ರು. ಒಮ್ಮೆ ಒಂದು ನಾಯಿ ಬಂದು ಕುಕ್ಕೋತಾ ಇತ್ತು. ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಪ್ರಾಣಿಗಳು ಮಾತಾಡ್ತಾ ಇತ್ತು. ಕಲಿಯುಗದಲ್ಲಿ ನಿಷಿದ್ಧ ಅದು. ಲಕ್ಷ್ಮಣ, ಯಾವ್ದೋ ಒಂದು ನಾಯಿ ಬಂದಿದೆ ನೋಡು ಅಂದ್ರು. ಹೋಗಿ ವಿಚಾರ ಮಾಡ್ತಾರೆ. ನಂಗೆ ಅನ್ಯಾಯ ಆಗಿದೆ, ರಾಮದೇವರಲ್ಲಿ ದೂರ ಕೊಡಕ್ ಬಂದಿದ್ದೇನೆ, ಏನಾಗಿದೆಯಪ್ಪ? ಆಗ ನಾಯಿ ಹೇಳುತ್ತಂತೆ, ನಾನು ಮೈಲಿಗೆ ಒಳಗ್ ಬರೋ ಹಂಗಿಲ್ಲ. ಅದಕ್ಕೂ ಮಡಿ ಮೈಲಿಗೆ ಗೊತ್ತಿತ್ತು, ನಾನು ಒಳಗ್ ಬರೋ ಹಂಗಿಲ್ಲ, ರಾಮದೇವರೇ ಹೊರಗ್ ಬರ್ಲಿ ಅಂತ. ರೇಷನ್ ನಾಯಿ ಜನ್ಮದಲ್ಲಿ ಇದ್ರು ತಾನು ಇದನ್ನ ಮಾಡ್ತಾ ಇದ್ದಲ್ಲ. ಇವತ್ತು ನಾವೇ ಕರೆದು ಒಳಗಿಟ್ಕೊಂಡಿರ್ತೀವಿ ದೇವ್ರ ಮನೆ. ನಾಯಿ ತಾನು ಹೇಳುತ್ತಂತೆ, ನಾನು ದಾರಿ ಒಳಗೆ ಬರ್ತಾ ಇದ್ದೆ, ಯಾವ್ದೋ ಒಬ್ಬ ಮನುಷ್ಯನನ್ನು ನೋಡಿ ಇವನು ನನ್ನನ್ನ ಕಾಲಿನಿಂದ ಒದ್ದ. ಅವನನ್ನು ಕರೆಸಿದ್ರು. ಯಾಕಪ್ಪ ಅದನ್ನ ಕಾಲಿಂದ ಒದ್ದೆ ಎಂದು. ಆಗ ಅವನು ಹೇಳಿದ, ಊಟ ಮಾಡ್ತಾ ಇದ್ದೆ, ಬಂದು ಎಲೆಯನ್ನ ಮುಟ್ಟು ಬಿಡ್ತು, ಆದ್ರಿಂದ ಹೊಡೆದೆ.
ಆಗ ಯಾಕೆ ಎಲೆ ಮುಟ್ಟಿದೆ ಅಂತ ನಾಯಿನ ಕೇಳಿದ. ಪದಾರ್ಥವನ್ನ ಬಾಯಿನಲ್ಲಿ ಕಚ್ಚಿ ಮತ್ತೆ ಎಲೆ ಮೇಲೆ ಇಡಬಾರ್ದು, ಅದು ಇಟ್ರೆ ನಾಯಿ ಪಾಲು ಅಂತ. ಕೊಂಡ ಇರುತ್ತೆ, ಮತ್ತೊಂದಿರುತ್ತೆ, ತಗೊಂಡ್ರೆ ಪೂರ್ತಿ ತಿಂದು ಬಿಡ್ಬೇಕು. ನೀರನ್ನ ಸಣ್ಣ ಲೋಟ ಇಟ್ಕೋಬೇಕಂತೆ, ನೀರನ್ನ ಕುಡಿಯಕ್ಕೆ ದೊಡ್ಡ ತಂಬಿಗೆ ಇಟ್ಕೋಬೇಕು. ಒಂದ್ಸರ್ತಿ ಎತ್ತಿ ನೀರು ಪೂರ್ತಿ ಕುಡಿಬೇಕು, ಅರ್ಧ ನೀರು ಬಿಟ್ಕೊಳ್ಬೇಕು. ಹಾಗೆ ನಾವು ಕಚ್ಚಿ ಕಚ್ಚಿ ಎಲೆಯ ಮೇಲೆ ಇಟ್ಟರೆ ಅದು ನಿನ್ನ ಪಾಲಲ್ಲ, ಅದು ನಾಯಿ ಪಾಲು, ಅದಕ್ಕೆ ನನ್ನ ಪಾಲು ನಾನ್ ತಗೊಂಡೆ. ಅದು ಧರ್ಮ ಹೇಳ್ತು ನೋಡಿ. ಈಗ ಆಗ ರಾಮ ಅಂದ, ನಾಯಿದೇನ್ ತಪ್ಪಿಲ್ಲಪ್ಪ, ನಿಂದೆ ತಪ್ಪು. ಸರಿ, ಏನ್ ಶಿಕ್ಷೆ ಕೊಡ್ಬೇಕು? ಅವನಿಗೆ ಮಠಾಧಿಪತ್ಯ ಕೊಟ್ಟರಪ್ಪ ಅಂತ. ಅಹೋಬಲ ನರಸಿಂಹದೇವರ ಪೂಜೆ ಮಾಡುವಂತಹ ಚಾನ್ಸ್ ಕೊಟ್ಬಿಡುವುದು. ಯಾಕೆ ಅಲ್ಲ, ಅವನು ಹೊಡೆದಿದ್ದಾನೆ. ನಾನು ಅಲ್ಲೇ ಇದ್ದೆ ಕಣಯ್ಯ. ಯಾಕೆ ಅಂದ್ರೆ ಅರ್ಚಕರಾದರೆ ದೇವರ ಸ್ವತ್ತನ್ನ ಅಪಹಾರ ಮಾಡಬೇಕು ಎಂಬತಕ್ಕಂಥ ಬುದ್ಧಿ ಹುಟ್ಟುತ್ತೆ. ಆವಾಗ ಏನಾಗುತ್ತೆ, ನಾಯಿ ಜನ್ಮ ಬರುತ್ತೆ. ಅದಕ್ಕೋಸ್ಕರವಾಗಿ ಅವನಿಗೆ ಮಠಾಧಿಪತ್ಯವನ್ನು ಕೊಡು, ಅಹೋಬಲ ಮಠಕ್ಕೆ ಸೇರಿಸ್ಕೊಂಡು ನರಸಿಂಹದೇವ್ರ ಪೂಜೆ ಮಾಡ್ಲಿ ಅಂದ್ರು. ಆಗ ನಾವು ಹೇಳ್ತಾ, ದೇವರ ದೀಪದ ಎಣ್ಣೆ ಅಂತ ಕೊಟ್ರೆ ಸ್ವಂತಕ್ಕೆ ಉಪಯೋಗಿಸಿಕೊಂಡಿದ್ದಕ್ಕೆ ನನಗೆ ನಾಯಿ ಜನ್ಮ ಬಂದಿದೆ. ಒಂದು ದಿನ ಮಠದ ಸ್ವತ್ತನ್ನ ಬಳಸಿಕೊಂಡೇ ಕೊಳ್ತಾನೆ ಇವನು, ಅಲ್ಲಿ ಸೇರಿಸಿದ್ರೆ ಆಗ ಅವನಿಗೂ ನಾಯಿ ಜನ್ಮ ಬರುತ್ತೆ. ನಾಯಿ ಜನ್ಮದ ದುಃಖ ತಿಳಿಯುತ್ತೆ. ಇದರಿಂದ ಏನ್ ಗೊತ್ತಾಯ್ತು? ದೇವರ ಸ್ವತ್ತನ್ನ ನಾವು ಬಳಸಿಕೊಳ್ಳಬಾರದು ಅನ್ನೋದು ಗೊತ್ತಾಯ್ತು. ಏನು ಎಷ್ಟು ಶಾಸ್ತ್ರ ಸೂಕ್ಷ್ಮ ಇದೆ ಗೊತ್ತೇನೋ. ನಂದಾದೀಪ ಹಚ್ಚಿಟ್ಟಿರ್ತೀರಿ, ಇದಕ್ಕಿದ್ದಂತೆ ಕರೆಂಟ್ ಹೋಗುತ್ತೆ, ನಂದಾದೀಪದಿಂದ ದೀಪ ಹಚ್ಕೊಂಡು ಬರಬಾರ್ದು, ನಿಯಮ ಇದೆ. ಯಾಕೆಂದ್ರೆ ಅದು ಹಚ್ಕೊಂಡ್ ಬಂದ್ರೆ ದೇವರ ಸ್ವತ್ತನ್ನ ಅಪಹಾರ ಮಾಡಿದಂತೆ. ಕೆಲವರು ದೇವ್ರ ಮುಂದೆ ಒಂದು ಹುಂಡಿ ಇಟ್ಟಿರ್ತಾರೆ, ಏನೋ ದೇವರ ದುಡ್ಡು ಅಂತ ಹಾಕ್ತಾ ಇರ್ತಾರೆ. ಯಾತಕ್ಕೋ ಇಲ್ಲಿ ಪಾಪ ಒಂದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಚಿಲ್ಲರೆ ಇಲ್ಲ ಅಂತ ಅಲ್ಲಿಂದ ಎತ್ಕೊಂಡ್ ಬಂದಿರ್ತಾರೆ. ದೇವರ ಸ್ವತ್ತನ್ನ ಅಪಹಾರ ಮಾಡಿದ. ನಮಗೆ ಅರಿವಾಗದಂತೆ ಇವೆಲ್ಲ ಆಗ್ತಾ ಇರುತ್ತೆ. ಯಾವ ಭಾಷೆಯನ್ನ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಬೇಕು. ನೋಡ್ರಿ, ರಾಮಾಯಣ ಶ್ರೇಷ್ಠವಾಗಿ 9 ದಿವಸ ರಾಮಾಯಣ ಕಥಾ ಇಲ್ಲಿ ಹೇಳ್ತಾ ಇದ್ದೀರಿ, ಮಂಗಳಾರತಿ ಮಾಡ್ತೀರಿ. ಮನೆಯಲ್ಲಿ ಯಾವ್ದಾದ್ರು ಒಂದು ಪ್ರಸಂಗದಲ್ಲಿ ಏನ್ ನಿನ್ ರಾಮಾಯಣ ಅಂತೀವಿ ಯಾರಿಗಾದ್ರು. ರಾಮಾಯಣವನ್ನ ನಿಂದೆ ಮಾಡಿದ ದೋಷಕ್ಕೆ ಒಳಗಾಯಿತು, ಮುಗಿತಾ ನಿನ್ ಪುರಾಣ ಅಂತ ಹೇಳ್ತಾರೆ. ಪುರಾಣವನ್ನ ನಿಂದೆ ಮಾಡಿದ ದೋಷಕ್ಕೆ ಒಳಗಾದವು. ಯಾವ ಪದಾರ್ಥಗಳನ್ನು ಕುಡಿಯಬಾರದೋ ತಿನ್ನಬಾರದೋ ಅಂತ ಅಪೇಯ ಪದಾರ್ಥಗಳಿಗೆ ತೀರ್ಥ ಪ್ರಸಾದ ಎಂಬತಕ್ಕಂಥ ಹೆಸರನ್ನ ಬಳಸ್ತೇವೆ. ಯಾರೋ ಒಬ್ಬರಿಗೆ ಹೆಚ್ಚಾಗಿ ಬೈದ್ರು ಅಂದ್ರೆ ಆಯ್ತಾ ಸಹಸ್ರನಾಮ ಅಂತೀವಿ. ಯಾರೋ ಒಬ್ರು ಇದ್ ಮಾಡಿ ಮುಖಕ್ಕೆ ಮಂಗಳಾರತಿ ಆಯ್ತಾ ಅಂತೀವಿ. ಅದೇ ಮಂಗಳಾರತಿ ಅನ್ನೋ ಪದ, ಅದೇ ವಿಷ್ಣು ಸಹಸ್ರನಾಮ ಎಲ್ಲಿರ್ಬೇಕು, ಎಲ್ಲಿ ಉಪಯೋಗಿಸ್ಕೋಬೇಕು ಅಲ್ಲಿ ಉಪಯೋಗಿಸ್ಕೋಬೇಕು. ಹೀಗೆ ನಾವು ನಿಷಿದ್ಧವಾದದಕ್ಕೆಲ್ಲ ಉಪಯೋಗಿಸಿದರೆ ಅದ್ರ ದೇವರ ಸ್ವತ್ತನ್ನ ಕದ್ದಂತೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಅದಕ್ಕೆ ಹೇಳೋದು, ದಿನನಿತ್ಯ ನಮಗೆ ಗೊತ್ತಾಗದ ಹಾಗೆ ಮುಂದಿನ 8 ಜನ್ಮಗಳಿಗೆ ಬೇಕಾದ ಪಾಪವನ್ನ ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ. ದೇವರ ಪೂಜೆ ಮಾಡಿ, ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಗೋಗ್ರಾಸವನ್ನ ಕೊಟ್ಟು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಭೋಜನ ಮಾಡಬೇಕು ಅಂತ ನಿಯಮ ಇದೆಯಪ್ಪ. ಮಾಡ್ತಾ ಇದ್ದೀವ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಗೊತ್ತಾಗೋಗುತ್ತೆ. ಶಂಭೂಕ ಅಂತ ಒಬ್ಬ ಶೂದ್ರ ಪಾರ್ವತಿ ದೇವಿಯನ್ನ ಕುರಿತು ತಪಸ್ಸು ಮಾಡದ. ಅವನ ಉದ್ದೇಶ ಏನಿಗಿತ್ತು? ನನಗೆ ರುದ್ರದೇವರ ಪದವಿ ಬೇಕು ಅಂತ. ತಪಸ್ಸು ಮಾಡೋದು ತಪ್ಪಲ್ಲ ಶೂದ್ರನಾದವನು, ಆದ್ರೆ ಉದ್ದೇಶ ತಪ್ಪು. ಉದ್ದೇಶ ದುಷ್ಟವಾದರೆ ಲೋಕಕ್ಕೆ ಹಾನಿಯಾಗತ್ತೆ. ದಂಪತಿಗಳು ನಾವು ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ದಂಪತಿಗಳ ಮಗ ಸತ್ತೋದ. ದಂಪತಿಗಳು ಗೋಳಾಡ್ತಾ ರಾಮದೇವರ ಹತ್ರ ಬಂದ್ರು. ರಾಜನ ದೋಷದಿಂದ ಪ್ರಜೆಗಳು ಕಷ್ಟಪಡ್ತಾರೆ, ನಮ್ಮ ರಾಜ್ಯದಲ್ಲಿ ಯಾವ ದೋಷ ಇಲ್ಲ, ಆದರೂ ನನ್ನ ಮಗ ಸತ್ತ ಯಾಕೆ ಎಂದ. ನೋಡ್ತೀನಿ ಎಂದ್ರು ರಾಮದೇವರು. ಒಂದು ವೇಳೆ ನಿನ್ನ ಮಗನನ್ನ ಬದುಕಿಸ್ತೇ ಇದ್ದರೆ ನನ್ನ ಮಗನನ್ನ ನಿನಗೆ ಕೊಟ್ಬಿಡ್ತೇನೆ ಇಟ್ಕೊ ಅಂತಾರ. ಬ್ರಾಹ್ಮಣ ಪತ್ನಿ ಸೀತಾದೇವಿಯನ್ನ ಕುರಿತು ಹೇಳ್ತಾರೆ, ನೀನು ಒಬ್ಳು ತಾಯಿ, ಮಗು ಹೋದ್ರೆ ಏನ್ ಸಂಕಟ ಆಗುತ್ತೆ ಅನ್ನೋದು ಗೊತ್ತಿಲ್ವಾ ಅಮ್ಮ? ಅಮ್ಮ ದುಃಖ ಪಡಬೇಡ, ನಮ್ಮ ಯಜಮಾನ್ರು ನಿನ್ ಮಗನ್ ಬದುಕಿಸ್ಕೊಡ್ತಾರೆ. ಹಾಗಿಲ್ಲದೆ ಇದ್ರೆ ನನ್ನ ಮಗ ಲವ ಇದ್ದಾನೆ, ಅವನನ್ನು ಕೊಡ್ತೀನಿ. ಇಬ್ರು ಮಕ್ಕಳನ್ನ ಅಪ್ಪ ಹೇಳಿದ್ರು ನನ್ನ ಕುಶನ್ ಕೊಡ್ತೀನಿ, ದೈವ ಹೇಳಿದ್ರೆ ಲವನ್ನೇ ಕೊಟ್ಬಿಡ್ತೇನೆ ಎಂಬುದಾಗಿ. ಅಷ್ಟೊತ್ತಿಗೆ ಒಬ್ಬ ವೈಶ್ಯಳು ಅಳುತ್ತಾ ಬರ್ತಾಳೆ. ಅವಳ ಗಂಡ ಹೋಗಿಬಿಟ್ಟಿದ್ದ. ಹರಿದ್ವಾರ, ಮಧುಪುರಿ, ಪ್ರಯಾಗ, ಇನ್ನು 5 ಅಪಮರಣಗಳಾಗೋದು. ರಾಮದೇವರು
ಅಪ್ಪಣೆ ಆಗೋವರೆಗೆ ಯಾವುದಕ್ಕೂ ಶವ ಸಂಸ್ಕಾರ ಮಾಡಬಾರದು ಅಂತ ಡಂಗೂರ ಹಾಕ್ಸಿದ್ರು. ಕುದುರೆಯನ್ನ ಏರಿದ್ರು, ಹೋಗುತ್ತಾರೆ. ಜಂಘ ಎಂಬತಕ್ಕಂಥ ಅಸುರ ಶಂಭೂಕ ಎಂಬತಕ್ಕಂಥ ರೂಪದಿಂದ ಒಂದು ಮರಕ್ಕೆ ತಲೆ ಕೆಳಗಾಗಿ ಕಾಲನ್ನ ಕಟ್ಟಿಕೊಂಡು ತಪಸ್ ಮಾಡ್ತಾ ಇದ್ದ. ಲೋಕನಾಶಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಿದ್ರಿಂದ ರಾಮದೇವರು ಸಂಹಾರ ಮಾಡಿದರು. ಇದು ಇರೋ ಕಥೆ. ಶೂದ್ರ ತಪಸ್ವಿ ಅಂತ ಹೇಳ್ಬಿಟ್ಟು ಅವನ ತಪಸ್ ಮಾಡಬಾರದು. ತಪಸ್ಸು ಮಾಡೋದು ತಪ್ಪಲ್ಲ, ಆದ್ರೆ ಉದ್ದೇಶ ತಪ್ಪು ಎಂಬುದಾಗಿ ಹೇಳುತ್ತಾರೆ. ಶ್ವೇತ ಅಂತ ಒಬ್ಬ ರಾಜ ಇದ್ದ. ಆತ ಯಜ್ಞಗಳನ್ನ ಮಾಡಿದ, ಅನ್ನದಾನ ಮಾಡಲಿಲ್ಲ, ಸ್ವರ್ಗಲೋಕಕ್ಕೆ ಹೋದ್ರೂ ಹಸುವೆ ಹೋಗ್ಲಿಲ್ಲ. ದೇವತೆಗಳ ಮಾತಿನಂತೆ ಭೂಲೋಕಕ್ಕೆ ಬಂದ. ತನ್ನ ದೇಹದ ಮಾಂಸವನ್ನ ತಾನೇ ತಿನ್ನಬೇಕು ಅಂತ ಪ್ರಸಂಗ ಬಂದು ಬಿಡ್ತು. ಬ್ರಹ್ಮದೇವರು ಒಂದು ಮಾಲೆಯನ್ನು ಕೊಡುತ್ತಾರೆ. ಈ ಮಾಲೆಯನ್ನು ಅಗಸ್ತ್ಯರಿಗೆ ಕೊಡು, ಅವರು ರಾಮದೇವರಿಗೆ ಕೊಡ್ತಾರೆ, ನಿನ್ನ ಹಸು ಹೋಗುತ್ತೆ ಎಂದರು. ಅವರ ತಂದ ಆ ಮಾಲೆಯನ್ನು ಅಗಸ್ತ್ಯರಿಗೆ ಕೊಟ್ಟ. ಅಗಸ್ತ್ಯರು ತಮ್ಮ ಕೈಯಿಂದ ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇದರಿಂದ ಆತನ ಹಸಿವೆ ಹಿಂಗಿತು. ಒಮ್ಮೆ ಊರಿನ ಆಚೆ ರಾಮದೇವರು 11,000 ರಾಜ್ಯ ಆಡ್ತಾ ಇದ್ರಲ್ಲ, ಅವಾಗ ನಡೆದ ಘಟನೆಗಳಿವೆಲ್ಲ. ಕೆಲವನ್ನ ಮಾತ್ರ ಉಲ್ಲೇಖ ಮಾಡ್ತಾರೆ. ಯಾರೋ ಹೆಣ್ಣು ಅಳ್ತಾ ಇದ್ಲಂತ. ಲಕ್ಷ್ಮಣ, ಯಾರೋ ಹೆಂಗಸಿನ ಧ್ವನಿ ಬಿತ್ತಾ ಇದೆ, ವಿಚಾರ ಮಾಡ್ಕೊಂಬ. ಆ ಲಕ್ಷ್ಮಣ ಹೋಗಿ ಆಕೆ ಯಾರು ಒಂದು ಆಕೆ ಹೇಳ್ತಾಳೆ, ನಾನು ನಿದ್ರಾದೇವಿ. ಎಲ್ಲರಿಗೂ ರಾಮರಾಜ್ಯದಲ್ಲಿ ಅವಕಾಶ ಇದೆ, ನನಗೆ ಅವಕಾಶ ಇಲ್ಲ. ಯಾರಿಗೂ ನಿದ್ರೆಯನ್ನು ಮಾಡ್ತಿರ್ಲಿಲ್ಲ, ಆದ್ರಿಂದ ಅಳ್ತಾ ಇದ್ದೇನೆ. ಆಗ ಲಕ್ಷ್ಮಣ ಬಂದ, ನಿದ್ರಾದೇವಿ ಅಂತೆ ರಾಮದೇವರಿಗೆ ಹೇಳ್ತಾ ಇದ್ದಾನೆ. ಆಗ ನಿದ್ರಾದೇವಿ ಕರೀತಾನೆ, ಹಿಂಗೆ ಕೆಲವು ಜಾಗ ಕೊಡ್ತೀನಿ ಎಂದ. ಏನ್ ಜಾಗ? ತುಂಬಾ ಆಯಾಸ ಆಗಿದ್ದವರಲ್ಲಿ ಹೋಗಿ ಸೇರ್ಕೋ, ಜಪ ಮಾಡತಕ್ಕಂಥವ್ರಲ್ಲಿ ಹೋಗಿ ಸೇರ್ಕೋ, ಪುರಾಣ ಕೇಳೋರಲ್ಲಿ ಹೋಗಿ ಸೇರ್ಕೋ ಅಂತ. ಅದಕ್ಕೆ ನೀವು ಹಾಸಿಗೆ ಮೇಲೆ ಮಲಗಿ ಹೊರಳಾಡ್ತಾ ಇದ್ರು ಸಹ ನಿದ್ದೆ ಬರೋಲ್ಲ, ಪುರಾಣ ಕೇಳ್ತಾ ಇದ್ದಾಗ ನಿದ್ದೆ ಬರೋಲ್ಲ. ಅದಕ್ಕೆ ತಾವು ಹೇಳ್ತಾರೆ, ಕನಕದಾಸರು ಹೇಳ್ತಾರೆ ಅದನ್ನ, 10 ತಲೆ ಕೆಂಪು 6 ತಲೆ ಕಪ್ಪು ಇರುವವನ ಸಕನ ಸುಕತನ ಸ್ವಾಮಿಯ ಅನುಜನ ಸತಿಯ ಅರಿಯ ಅನುಜನ ಸತಿಯನ್ನು ಆಹ್ವಾನಿಸಬಾರದಿ ಸಭೆಯೊಳ್ಳ. ಕನಕದಾಸರು ಹೇಳಿದ್ರು, 10 ತಲೆ ಕೆಂಪು 6 ತಲೆ ಕಪ್ಪು ಇರುವವನ. ಯಾರು 10 ತಲೆ ಕೆಂಪು 6 ತಲೆ ಕಪ್ಪು ಇರುತ್ತೆ? ಅಗ್ನಿ 10 ತಲೆ ಕೆಂಪು, ಜೊತೆಗಿರಿ 6 ತಲೆ ಕಪ್ಪು. ಸಖನ ವಾಯು, ಸುತನ ಹನುಮಂತ, ಸ್ವಾಮಿಯ ರಾಮದೇವರ, ವೈರಿಯ ರಾವಣನ, ಅನುಜನ ಕುಂಭಕರ್ಣನ, ಸತಿಯನ್ನ ಆಹ್ವಾನಿಸಬಾರದು ಈ ಸಭೆಯೊಳ್ಳ. ನಿದ್ರಾದೇವಿಯನ್ನ ಈ ಸಭೆ ಕರಿಬೇಡ್ರಿ ಅಂತ ಹೇಳೋ ಲಕ್ಷಣ. ಕನಕನ್ ಕೆಣಕ್ಬೇಡ, ಕೆಣಕ್ಬೇಡ ಅಂತ ಹೇಳ್ತಾರೆ, ಇರ್ಲಿ. ಆಮೇಲೆ ಲಕ್ಷ್ಮಣ ರಾಮದೇವರನ್ನ ತಮ್ಮ ಮನೆಗೆ ಊಟಕ್ಕೆ ಕರೆದ್ರಂತ. ಇನ್ನೇನು ಊಟಕ್ಕೆ ಕೂತ್ಕೋಬೇಕು. ಸ್ವಾಮಿ, ಯಾರೋ ಬ್ರಾಹ್ಮಣರು ಬಂದಿದ್ದಾರೆ. ದ್ವಾರಪಾಲಕರು ಹೇಳಿದ್ರು, ರಾಮದೇವರು ಊಟ ಮಾಡ್ಲಿಲ್ಲ. ಬ್ರಾಹ್ಮಣರು ಬಂದಿದ್ದಾರೆ ಅಂದ್ಮೇಲೆ ಹೆಂಗ್ ಊಟ ಮಾಡ್ತಾರೆ? ಆಗ ಏನ್ ಕೇಳು, ಸ್ವಾಮಿ ನಮ್ಗೆ ಅಗ್ರಹಾರ ಕೊಡ್ಬೇಕು, ಮಾಡ್ಕೊಡ್ಬೇಕು, ನಾವೆಲ್ಲ ವಾಸ ಮಾಡಕ್. ಲಕ್ಷ್ಮಣ, ಎಲ್ಲಿ ಜಾಗ ಇದೆ ನೋಡು ನಮ್ಮ ಗೌರ್ಮೆಂಟ್ ಅಲ್ಲಿ. ಕಡತಗಳನ್ನ ಪರಿಶೀಲಿಸಿ ಯಾವ ಸ್ಥಳ ಸೂಕ್ತವಾಗಿದೆ. ಲಕ್ಷ್ಮಣ ಹೇಳ್ದ, ಭೋಜನ ಮಾಡಿಸ್ಬಿಡಿ, ಆಮೇಲೆ ನೋಡೋಣ, ಸ್ನಾನ ಮಾಡ್ಬೋದಲ್ಲ. ಇಲ್ಲ ಇಲ್ಲ, ದಾನ ಮಾಡಬೇಕು ಅಂದ ತಕ್ಷಣ ಮಾಡ್ಬಿಡ್ಬೇಕು. 100 ಕೆಲಸವಿದ್ದರೂ ಅದನ್ನ ಬಿಟ್ಟು ಸ್ನಾನವನ್ನ ಮಾಡಬೇಕು. 1000 ಕೆಲಸ ಇಟ್ರು ಅದನ್ನ ಬಿಟ್ಟು ಭೋಜನ ಮಾಡಬೇಕು. 1,00,000 ಕೆಲಸ ಇದ್ರು ಅದನ್ನ ಬಿಟ್ಟು ದಾನ ಮಾಡಬೇಕು. 1,00,000 ಕೆಲಸವಿದ್ರು ಅದನ್ನ ಬಿಟ್ಟು ದೇವರ ಪೂಜೆ ಮಾಡಬೇಕು ಎಂಬುದಾಗಿ ತಾವು ಹೇಳಿದರು. ಭೋಜನಕ್ಕಿಂತಲೂ ದಾನ ಆದ್ಯ ಕರ್ತವ್ಯ. ಬ್ರಾಹ್ಮಣರಿಗೆ ದಾನ ಕೊಟ್ಟು ಆಮೇಲೆ ಭೋಜನ ಮಾಡೋಣ. ಕಾವೇರಿ ತೀರದಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರ ನಿರ್ವಹಣೆ ಮಾಡಕ್ಕೆ ಯೋಗ್ಯವಾದ ಸ್ಥಳ ಇದೆ. ಎಲ್ಲಿರ್ಬೇಕು? ಬ್ರಾಹ್ಮಣರು ನಿಧಿ ಇರೋ ಕಡೆ ಇರ್ಬೇಕು. ಸರಿ, ಆ ಬ್ರಾಹ್ಮಣರಿಗೆ ದಾನವನ್ನ ತಾವು ಮಾಡ್ತಾರೆ. ವಂಶ ಪಾರಂಪರ್ಯವಾಗಿ ಅದನ್ನು ಅನುಭವಿಸಿ ಶಿಲಾಶಾಸನ ಮಾಡ್ತಾರೆ. ಎಲ್ರಿಗೂ ಭೋಜನ ಮಾಡುತ್ತಾರೆ. ಅದೇ ಇವತ್ತಿನ ರಾಮನಾಥಪುರ. ಆ ಕಡೆ ಇರೋದು ಹುಣಸೂರ್ ಹತ್ರ ರಾಮನಾಥಪುರ ಅಂತ ಇದೆ. ಇನ್ನು ಯಮುನಾ ತೀರದಲ್ಲಿ ಮಧುವನ ಅಂತ ಒಂದು ಅರಣ್ಯ. ಅಲ್ಲಿ ಮಧುನಾಮಕ ದೈತ್ಯನಾದ ಮಗನಾದ ಲವಣಾಸುರ ಅನ್ನವನಿದ್ದ. ಕುಂಭಕರ್ಣನ ಮಗಳಾಗಿರ್ತಕ್ಕಂಥ ಕುಂಭೀನಸಿ ಅನ್ನವಳನ್ನ ಕೊಟ್ಟು ಮದುವೆ ಆಗಿದ್ದ. ತಪಸ್ವಿಗಳನ್ನ ಬಾಧೆ ಪಡಿಸ್ತಾ ಇದ್ದ.
ಅವನಿಂದ ಪೀಡಿತರಾದ ಚವನರು ಮೊದಲಾದ ಋಷಿಮುನಿಗಳು ಲವಣಾಸುರನನ್ನ ಸಂಹಾರ ಮಾಡಬೇಕು ಅಂತ ರಾಮದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ. ಈ ಕಾರ್ಯವನ್ನ ಮಾಡುವಂತೆ ಲಕ್ಷ್ಮಣನ್ ಹೇಳ್ತಾರೆ. ಶತ್ರುಘ್ನ, ಲಕ್ಷ್ಮಣ ಬೇಕಾದಷ್ಟು ನನ್ನ ಸಂಹಾರ ಮಾಡಿ ನಿಮ್ ಸೇವೆ ಮಾಡಿದಾನಪ್ಪ, 14 ವರ್ಷ ನಿನ್ ಜೊತೆಗೆ ಇದ್ದ ಅವನು, ಈ ಕಾರ್ಯ ನನಗೆ ವಹಿಸ್ರಿ, ನಾನ್ ಸಂಹಾರ ಮಾಡ್ತೀನಿ ಎಂಬುದಾಗಿ ತಾನು ಹೇಳುತ್ತಾನೆ ಶತ್ರುಘ್ನ. ಆಗ ರಾಮದೇವರು ಒಂದು ಬಾಣವನ್ನ ಕೊಡ್ತಾರೆ. ಶತ್ರುಘ್ನಿಗೆ ಲವಣಾಸುರನನ್ನು ಸಂಹಾರ ಮಾಡುತ್ತಾರೆ. ಆ ಲವಣಾಸುರನ ಜೊತೆ ಯುದ್ಧಕ್ಕೆ ಹೋಗಿ ಅವನ ಸಂಹಾರವನ್ನು ಶತ್ರುಘ್ನ ಮಾಡುತ್ತಾರೆ. ಆ ಶತ್ರುಘ್ನರು ಮಧುವನವನ್ನ ಮಥುರಾ ಪಟ್ಟಣ ಅಂತ ನಿರ್ಮಾಣ ಮಾಡಿದ್ರು. ಮಥುರಾ ಇದೆಯಲ್ಲ, ಅದು ರಾಮದೇವರು ಮಥುರಾ ಪಟ್ಟಣಕ್ಕೆ ರಾಜನಾಗುವಂತ ಶತ್ರುಘ್ನನ್ನ ಕೇಳುತ್ತಾರೆ. ಆಗ ಶತ್ರುಘ್ನ ಹೇಳ್ತಾನೆ, ರಾಮದೇವರ ಸೇವೆಗೆ ತೊಂದರೆ ಆಗತ್ತೆ, ನಾನು ಆಗಲ್ಲ. ಆಗ ರಾಮದೇವರು ಶತ್ರುಘ್ನರ ಮಕ್ಕಳಾದ ಸುಬಾಹು ಮತ್ತು ಯೂಪಕೇತು ಇವರಿಬ್ಬರಿಗೆ ಮಥುರಾ ಮತ್ತೆ ವಿದಿಶಾ ಎಂಬ ನಗರದಲ್ಲಿ ಪಟ್ಟ ಕಟ್ತಾರೆ. ಇನ್ನು ಗಂಧರ್ವರಲ್ಲಿ ದೇವಗಂಧರ್ವರು, ಮನುಷ್ಯ ಗಂಧರ್ವರು, ರಾಕ್ಷಸ ಗಂಧರ್ವರು ಅಂತ 3 ಭಾಗ ಇದೆ. 1 ಕೋಟಿ ರಾಕ್ಷಸ ಗಂಧರ್ವರು ಸಜ್ಜನರಿಗೆ ಕಷ್ಟವನ್ನ ಕೊಡ್ತಾ ಭೂಭಾರ ಹಾಕಿದ್ದಾರೆ. ಕೇಕೆಯ ದೇಶದ ಮೇಲೆ ದಾಳಿ ಮಾಡುತ್ತಾರೆ. ಆಗ ಭರತನ ಸೋದರ ಮಾವ ರಾಮದೇವರಿಗೆ ಶರಣಾಗುತ್ತಾನೆ. ಆಗ ಭರತ ರಾಮದೇವರ ಅಪ್ಪಣೆಯಂತೆ ಹೋಗಿ 1 ಕೋಟಿ ರಾಕ್ಷಸ ಗಂಧರ್ವರನ್ನು ಸಂಹಾರ ಮಾಡುತ್ತಾನೆ. ಆಗ ಕೇಕೆಯ ದೇಶಕ್ಕೆ ನೀನೇ ರಾಜನಾಗು ಅಂತ ಭರತನ್ ಹೇಳ್ತಾರೆ. ನಾನು ರಾಜ ಆಗಲ್ಲ, ರಾಮದೇವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ. ಆಗ ಭರತ ತನ್ನ ಮಕ್ಕಳಾದ ತಕ್ಷ ಮತ್ತೆ ಪುಷ್ಕರ ಅವರನ್ನ ಕೇಕೆಯ ದೇಶದ ತಕ್ಷಶಿಲಾ, ಪುಷ್ಕರಾವತಿ ಎಂಬ 2 ಭಾಗಗಳಿಗೆ ಅಧಿಪತಿಗಳನ್ನಾಗಿ ಮಾಡ್ತಾರೆ. ಇದರಂತೆ ರಾಮದೇವರು ಅಂಗದೀಯ ಅನ್ನೋ ಪಟ್ಟಣ, ಅಲ್ಲಿ ಕಾರಾಪತ ಅಂತ ದೇಶವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಲಕ್ಷ್ಮಣನ ಮಕ್ಕಳಾದ ಅಂಗದ ಮತ್ತು ಚಂದ್ರಕೇತು ಇವರನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಹೀಗೆ ನಡಿಕೊಂಡು ಹೋಗುತ್ತೆ. ದೂರ್ವಾಸರು ರಾಮದೇವರ ಮನೆಗೆ ಬರ್ತಾರೆ. ಅರಮನೆಯಲ್ಲಿ ದೇವರ ಪೂಜೆ ಮಾಡಿ ಭಿಕ್ಷೆ ಸ್ವೀಕಾರ ಮಾಡಬೇಕು. ಆಗಲ್ಲ ಅಂದ್ರು. ಏನು? ನನ್ನ ದೇವರ ಪೂಜೆಗೆ ಮನುಷ್ಯರ ಕಣ್ಣಿಗೆ ಬೀಳದ ಹೂವನ್ನ ಕೊಡಬೇಕು. ನಾನು ದೇವರ ನೈವೇದ್ಯಕ್ಕೆ ಕೇಳಿದ ಕೂಡಲೇ ನೈವೇದ್ಯಕ್ಕೆ ಇಡಬೇಕು. ನಾನು ಕೇಳಕ್ಕೆ ಮುಂಚೆ ಅಡಿಗೆ ಮಾಡಿರಬಾರದು, ಕೇಳಿದ ಮೇಲೆ ಅಡಿಗೆ ಮಾಡಬಾರದು. ಏನಿದು? ಇಂಥವೆಲ್ಲ ಬೇರೆಯವ್ರಿಗೆ ಹೇಳ್ಬಿಟ್ರೆ ಎಷ್ಟು ಕಷ್ಟ ಆಗತ್ತೆ. ರಾಮ ಏನೋ ಮಾಡ್ದ, ರಾಮದೇವರು ಹೇಗೆ ಪೂರ್ಣ ಮಾಡುತ್ತಾರೆ? ರಾಮದೇವರು ದೂರ್ವಾಸರನ್ನ ನೀವೆಲ್ಲ ಜಪ ಮುಗಿಸ್ರಿ ಎಂದ್ರು. ನೀವು ಹೇಳಿದ ಪುಷ್ಪಗಳ ವ್ಯವಸ್ಥೆ ಮಾಡ್ತೀನಿ ಎಂದ್ರು. ಇಂದ್ರದೇವರಿಗೆ ಹೇಳಿದರು. ಸ್ವರ್ಗಲೋಕದಿಂದ ಪಾರಿಜಾತ ವೃಕ್ಷವನ್ನು ತಗೊಂಡು ಬಂದ್ರು. ಮನುಷ್ಯರ ಕಣ್ಣಿಗೆ ಬಿದ್ದಿಲ್ಲ, ದೇವತೆಗಳೇ ತಗೊಂಡು ಬಂದು ಕೊಟ್ಟಿದ್ದಾರೆ. ಆಯ್ತು, ಮತ್ತೆ ಧೇನುಮುದ್ರ ಹಿಂಗಂದ್ರು. ಧೇನುಮುದ್ರ ತೋರಿಸ್ತೀವಲ್ಲ, ಭಕ್ಷ್ಯ, ಭೋಜ್ಯ, ಲೇಖ್ಯ, ಪೇಯ ಎಲ್ಲ ನಲ್ಲಿ ಒಳಗೆ ಬಂದಾಗ ಬರಕ್ ಶುರು ಆಗೋಯ್ತು. ಏನ್ ಬೇಕೋ ತಗೊಳ್ರಿ, ನೈವೇದ್ಯ ಮಾಡ್ರಿ. ಸಂತೋಷದಿಂದ ದೇವರ ನೈವೇದ್ಯ ಮಾಡಿದ್ರಂತೆ. ಸ್ವಾಮಿ, ನಿನ್ನ ಪರಾಕ್ರಮ ಎಂತದ್ದು ಅಂತ ಲೋಕಕ್ಕೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಹೀಗೆ ಮಾಡಿದೆ, ನನ್ನನ್ನು ಕ್ಷಮ ಮಾಡು ಅಂತ ಹೇಳಿ ಭೋಜನ ಮಾಡಿದ್ರ. ಒಮ್ಮೆ ರಾಮದೇವರು ಒಂದು ದ್ರಾಕ್ಷಿ ತೋಟಕ್ಕೆ ಬರ್ತಾರಂತೆ. ಅದು ಎಷ್ಟು ಸ್ವಾರಸ್ಯಕರವಾಗಿದೆ ಈ ಕಥೆಗಳು. ರಾಮದೇವರು ಆಳ್ತಕ್ಕಂಥ ಕಾಲದಲ್ಲಿ ಹೇಗಿದ್ರು ಅಂತ. ಅಲ್ಲಿ ಒಂದು ಕಾಗೆ ಕುಳಿತಿತ್ತು. ಹಿಂದೆ ಕಾಗೆ ಕಣ್ಣನ್ನು ತೆಗೆದುಹಾಕಿದ್ರು ಅಂತ ಹೇಳಿದ್ದೆ. ರಾಮದೇವರಿಗೆ ಕೃಪೆ ಬಂತು. ಕಾಗೆ ದೂರ ದೂರ ಓಡೋಗ್ತಾ ಇದೆ. ಬಾ, ಇಲ್ಲಿ ಹತ್ರ ಬಾ, ಏನಾದ್ರೂ ವರ ಕೊಡ್ತೀಯಾ? ಕೊಡ್ತೀನಿ ಬಾಪ್ಪ, ಯಾವಾಗಲೂ ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಇರಬೇಕು, ಇದಕ್ಕಿಂತ ವರ ಇನ್ನೇನಿದೆ ಹೆಚ್ಚಿದೆ ಅಂತ ಕೇಳಿದ್ರು. ರಾಮದೇವರು ಹೇಳಿದ್ರು, ಇನ್ನು ಮುಂದೆ ಕಾಗೆಯಿಂದ ಶಕುನವನ್ನ ನೋಡ್ಲಿ. ಯಾರಾದ್ರೂ ಗ್ರಾಮ ಪ್ರವೇಶ ಮಾಡಿದಾಗ ಕಾಗೆ ಎಡಭಾಗದಲ್ಲಿ ಬಂದರೆ ಕೆಲಸ ಆಗೋದಿಲ್ಲ, ಬಲಭಾಗದಲ್ಲಿ ಬಂದ್ರೆ ಕೆಲಸ ಆಗುತ್ತೆ. ಇದು ಒಂದು ಶಕುನ. ಮನಸ್ಸಿನಲ್ಲಿ ಏನೋ ಕಾರ್ಯ ನೆನೆಸ್ಕೊಂಡು ಮನೆಯಿಂದ ಹೊರಗೆ ಹೋಗ್ತೀರಿ, ಅಲ್ಲೊಂದು ಕಾಗೆ ಕೂತಿರುತ್ತೆ ಮನೆ ಮೇಲೋ ಮರದ ಮೇಲೋ ಎಲ್ಲೋ, ಅದು ಹಾರು ಹೋಗ್ಬೇಕು. ಅದು ಹಾರು ಹೋದ್ರೆ ಕೆಲಸ ಆಗುತ್ತೆ, ಅದಲ್ಲೇ ಕೂತಿದ್ರೆ ಕೆಲಸ ಆಗಲ್ಲ. ಇದು ಒಂದು ಶಕುನ. 10ನೇ ದಿನ ಪಿಂಡವನ್ನ ಕಾಗೆ ಮುಟ್ಟಿದ್ರೆ ಪಿತೃಗಳಿಗೆ ಸದ್ಗತಿ. ಕಾಗೆ ಮುಟ್ಟದೇ ಇದ್ರೆ ಯಾರಿಗೋ ಏನೋ ಬಯಕೆ ಇದೆ,
ಅದನ್ನ ಎಲ್ಲರೂ ಬಂದು ಹೇಳ್ತಾರೆ, ನಾನು ಇಂಥದ್ದು ಮಾಡ್ತೀನಿ, ನಾನು ನನ್ನ ಕಡೆ ಇಲ್ಲ, ಮೈಸೂರು ಬೆಂಗಳೂರು ಕಡೆ ಇಲ್ಲದೆ ಇರ್ಬೋದು, ನೀವು ಸ್ವಲ್ಪ ಧಾರವಾಡ ಕಡೆ ಹೋದ್ರೆ, ದಾವಣಗೆರೆ ಆ ಕಡೆಗೆ ಹೋದ್ರೆ ಕಾಕಪಿಂಡ ಆಗದೆ ಏನು ಮಾಡಲ್ಲ ಅವ್ರು. ಧರ್ಮೋದಕದ ದಿವಸ ಕಾಕಪಿಂಡ ಮೊದಲಾಗ್ಬೇಕು, ಅದಾದ್ಮೇಲೆ ಧರ್ಮೋದಕ. ಎಲ್ಲ ಇವತ್ತಿಗೂ ಸಹ ಅದೇ ರೀತಿ ಒಳಗೆ ಇರ್ತಕ್ಕಂಥದ್ದಿದೆ. ಈ ಕಾಗೆ ಗುಬ್ಬಚ್ಚಿಗಳೇ ಇಲ್ಲ, ಏನ್ ಮಾಡೋದು? ಬೆಂಗಳೂರು ಅಂತ ಕಡೆ ಇಡ್ತೀರಾ, ಶ್ರಾದ್ದ ಮಾಡ್ತೀರಿ, ಎಲ್ಲಾ ಮಠದಲ್ಲಿ ಎಲ್ಲಿಂದ ಕಾಗೆ ಬರ್ಬೇಕು, ಎಲ್ಲಿ ತಿನ್ಬೇಕು ಅವು. ಆದ್ದರಿಂದ ಪ್ರತಿಜ್ಞೆ ಮಾಡಬೇಕು ಅಂದ್ರು. ಇನ್ನ ಏನೋ ನಾವು ಬರಿತಾ ಇರ್ತೀನಿ, ಬರಿತಾ ಇದ್ದಾಗ ಯಾವ್ದೋ ಒಂದ್ ಕಡೆ ಬಿಟ್ಟು ಹೋಗುತ್ತೆ. ಬಿಟ್ಟು ಹೋದಾಗ ಏನ್ ಮಾಡ್ತೀವಿ, ಕೆಳಗಡೆ ಬರಿತೀವಿ, ಅದು ಬಿಟ್ಟು ಹೋಗಿದೆ ಅಂತ ಅಲ್ಲೊಂದು ಮಾರ್ಕ್ ಮಾಡ್ತೀವಿ. ಅದಕ್ಕೆ ಕಾಕಪಾದ ಅಂತ ಹೆಸರು. ಹಿಂಗೆ ಪಾದ ಹಾಕ್ಬೇಕಂತ ಕಾಕಪಾದ ಅಂತ. ಮರ್ತೋಗಿದ್ದನ್ನ ಜ್ಞಾಪಿಸೋದಕ್ಕಿರ್ತಕ್ಕಂಥದ್ದು. ಆದ್ರಿಂದ ಇದನ್ನ ಕಾಕಪಾದ ನೋಡಿದ್ರೆ ರಾಮದೇವರು ಕಾಗೆಗೆ ವರ ಕೊಟ್ಟಿದ್ರು ಅನ್ನೋದು ಜ್ಞಾಪಕ ಬರ್ಲಿ. ಹೀಗೆ ಕಾಗೆಗೂ ವರ ಕೊಟ್ಟಿದ್ದಾನೋ ಅಂದ್ರೆ, ರಾಮದೇವರು ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ಮಲಗಿದ್ದಾರೆ. ಅಯೋಧ್ಯೆಯಲ್ಲಿ 100 ಸುಂದರ ಕನ್ಯೆಯರು ರಾಮದೇವರನ್ನು ಬಯಸಿದ್ರು. ಈಗ ರಾಮದೇವರು ಒಬ್ಬರೇ ಇದ್ದಾರೆ ಎಂದ್ರು. ಒಬ್ಬಳು ಬಂದು ಪಾದ ಸ್ಪರ್ಶ ಮಾಡಿದ್ಲು. ಸೀತೆ ಇಲ್ಲದೆ ಇರಬೇಕಾದ್ರೆ ನನ್ನ ಕಾಲು ಯಾರು ಸ್ಪರ್ಶ ಮಾಡಿದ್ರು? ಹಾಗೆ ಕನ್ನಿಕೆಯರ ತಲೆ ಮೇಲೆ ಕೈ ಜೋಡಿಸಿ, ನಾವು ಹೇಗ್ ಬಂದಿದ್ದೇವೆ ಅಂತ ತಿಳಿದೇ ಇದೆ ರಾಮಚಂದ್ರ, ನಮ್ಮನ್ನು ಸ್ವೀಕಾರ ಮಾಡು. ಏಕಪತ್ನಿ ವ್ರತಸ್ಥಾಗಿದ್ದೇನೆ, ನಿಮ್ಮನ್ನು ಸ್ವೀಕಾರ ಮಾಡಲ್ಲ. ನನ್ನ ಪಾದವನ್ನು ಮುಟ್ಟಿದ್ದ ಅಪರಾಧವನ್ನು ಕ್ಷಮ ಮಾಡ್ತೇನೆ, ಹೊರಟೋಗ್ರಿ. ದ್ವಾಪರ ಯುಗದಲ್ಲಿ ನೀವೆಲ್ಲ ರಾಜಕುಮಾರಿಯರಾಗಿ ಹುಡ್ತೀರಿ. ನರಕಾಸುರ ಬಂದು ನಿಮ್ಮನ್ನ ಅಪಹಾರ ಮಾಡ್ತಾನೆ. ಆಗ ಕೃಷ್ಣ ರೂಪದಿಂದ ಅವತಾರ ಮಾಡಿ, ನಾನು ನರಕಾಸುರನನ್ನು ಕೊಂದು ಅಂತಃಪುರದಲ್ಲಿ ನಿಮಗೆ ದರ್ಶನ ಕೊಡ್ತೇನೆ, ಅಲ್ಲಿ ತನಕ ನಾನು ಜಪ ಮಾಡ್ತಾ ಇರ್ರಿ. ಯಾವ ಯೋನಿಯಲ್ಲಾದ್ರೂ ಜನಿಸ್ರಿ, ನಾನು ಜಪ ಮಾಡ್ಕೊಂಡಿರ್ರಿ, ನಿಮ್ಮ ಪತ್ನಿಯರನ್ನ ಸ್ವೀಕಾರ ಮಾಡ್ತೀನಿ. ಹೀಗೆ ಅನೇಕರು ಬಂದು ವರವನ್ನ ಪಡಿತಾ ಇದ್ದ. ವಿಭೀಷಣ ದುಃಖ ಪಡ್ತಾ ರಾಮದೇವರಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಏನು ಅಂದ್ರೆ, ಕುಂಭಕರ್ಣನ ಮಗ ನಿಕುಂಭ, ರಾಮಾಯಣ ಯುದ್ಧ ಕಾಲದಲ್ಲಿ ನಿಕುಂಭನ ಹೆಂಡತಿ ಗರ್ಭಿಣಿ, ಪ್ರಸವಕ್ಕೆ ದ್ವೀಪಾಂತರಕ್ಕೆ ಹೋಗಿದ್ದಾಳೆ. ಪೌಂಡ್ರಕ ಎಂಬ ಮಗ ಅವಳಿಗೆ ಹುಟ್ಟಿದ. ತನ್ನ ತಂದೆಯಾದ ನಿಕುಂಭನನ್ನ ಯುದ್ಧದಲ್ಲಿ ಸಂಹಾರ ಮಾಡಿದ್ದನ್ನ ನೆನೆಸ್ಕೊಂಡು ಸೇಡು ತೀರಿಸ್ಕೋಬೇಕು ಅಂತ ಬಂದಿದ್ದಾನೆ. ನಾನು ಯುದ್ಧ ಮಾಡಿದೆ, ನನ್ನನ್ನು ಪರಾಜಯಗೊಳಿಸಿದ, ಅವನ ಸಂಹಾರ ಮಾಡಿ ಲಂಕೆಯನ್ನ ನನಗೆ ಕೊಡಿಸ್ಬೇಕು ಅಂತ ವಿಭೀಷಣ ಕೇಳ್ತಾನೆ. ರಾಮದೇವರು ಲಂಕೆಗೆ ಬಂದು ಪೌಂಡ್ರಕನನ್ನು ಸಂಹಾರ ಮಾಡಿ ವಿಭೀಷಣನನ್ನ ಮತ್ತೆ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದರು. ಆಯ್ತಾ? ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ಅಂತ ದಾಸರಾಯರು ಹೇಳಿದ್ದಾರೆ. ಯಾವಾಗ ಬಂದ ಅಂದ್ರೆ ಈಗ, ಅಂದ್ರೆ ಯುದ್ಧ ಆದಾಗ ಲಕ್ಷ್ಮಣನನ್ನ ಕರೆಸಿ ಪಟ್ಟಾಭಿಷೇಕ ಮಾಡಿದ್ದ. ಆದ್ರೆ ಈಗ ರಾಜ ಆಗಿದ್ದಾನೆ, ಅದು ಹೊತ್ತೋಯ್ತು, 14 ವರ್ಷ ವನವಾಸ ಮುಗಿದೋಗಿದೆ. ಇವಾಗ ಮತ್ತೆ ಬಂದು ವಿಭೀಷಣನಿಗೆ ರಾಜ್ಯವನ್ನ ಕೊಡಿಸಿದ. ಕುಂಭಕರ್ಣನಿಗೆ ಮೂಲಾ ನಕ್ಷತ್ರದಲ್ಲಿ ಮಗು ಹುಟ್ಟಂತೆ. ಆ ಮಗುವನ್ನ ವನದಲ್ಲಿ ತ್ಯಾಗ ಮಾಡ್ದ, ಬಿಟ್ಟ. ಆ ಮಧು ರಸಗಳನ್ನ ಕೊಟ್ಟು ಜೇನು ಹುಳುಗಳು ಬೆಳೆಸಿದ್ವು. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ಮೂಲಕಾಸುರ ಅಂತ ಅವನಾದ. ರಾವಣ ಕುಂಭಕರ್ಣರ ಸಂಹಾರ ನಂತರ ಮೂಲಕಾಸುರ ವನದಲ್ಲೇ ಅಭಿವೃದ್ಧಿಯನ್ನಾದ. ತಂದೆಯನ್ನ ಕೊಂದ ರಾಮನ ಮೇಲೆ, ರಾಮನ ಪಕ್ಷಪಾತಿಯಾದ ವಿಭೀಷಣನ ಮೇಲೆ ಸೇಡು ತೀರಿಸ್ಕೋಬೇಕು ಅಂದ. ಬ್ರಹ್ಮದೇವರ ವರದಿಂದ ವಿಭೀಷಣನನ್ನು ಗೆದ್ದು ಓಡಿಸಿದ. ವಿಭೀಷಣ ಮತ್ತೆ ರಾಮದೇವರಲ್ಲಿ ಶರಣಾಗತನಾದ. ಎಲ್ಲ ರಾಜರ ಸೈನ್ಯವನ್ನ ಮೇಲನ ಮಾಡಲು ಲಕ್ಷ್ಮಣ ಅಪ್ಪಣೆ ಮಾಡ್ತಾರೆ. ಲಕ್ಷ್ಮಣ ಎಲ್ಲ ರಾಜರಿಗೆ ಕರೆಕಳಿಸ್ತಾರೆ. ಕೆಲವರು ರಾಜರು ಬಂದ್ರು, ಕೆಲವರು ರಾಜರು ಬರ್ಲಿಲ್ಲ. ಹೀಗೆಲ್ಲ ವಿಚಾರ ಮಾಡದಿದ್ರ ನಮಗೆ ರಾಮದೇವರ ಮಕ್ಕಳ ಸ್ವಯಂವರ ಕಾಲದಲ್ಲಿ ಅವಮಾನ ಆಗಿದೆ, ಅದಕ್ಕೆ ಬರ್ಲಿಲ್ಲ ಅಂತ. 3 ಪದ್ಮ ಕಪಿ ಸೈನ್ಯ. ಪದ್ಮ ಅಂದ್ರೆ ಗೊತ್ತಲ್ಲ ನಿಮಗೆ, 1000 ಲಕ್ಷ ಇದ್ದಂಗೆ ಪದ್ಮ ಅನ್ನೋದು ಒಂದು ಸಂಖ್ಯೆ. ಮೂಲಕಾಸುರ 10 ಕೋಟಿ ರಾಕ್ಷಸರೊಡನೆ ಯುದ್ಧಕ್ಕೆ ಬರ್ತಾನೆ. ಕಪಿಗಳು ರಾಕ್ಷಸರನ್ನು ನಾಶ ಮಾಡ್ತಾ ಇದ್ದಾರೆ. ಈ ಮೂಲಕಾಸುರನಿಗೆ ರಾವಣನಿಗಿಂತ ಭಯಂಕರ ಇವನು. ರಾವಣನಿಗೆ ಎಷ್ಟು ತಲೆ ಇತ್ತು? 10. ಇವನಿಗೆ 100 ತಲೆ, 200 ಕೈ. ಶತಕಂಠ ರಾವಣ ಅಂತ ಹೇಳ್ತಿದ್ರು. ಬ್ರಹ್ಮದೇವರು ರಾಮದೇವರ ಹತ್ರ ಹೇಳ್ತಾರಂತ, ಮೂಲಕಾಸುರನಿಗೆ ವರ ಕೊಟ್ಬಿಟ್ಟಿದ್ದೇನೆ, ಅಸ್ತ್ರದಿಂದ ಸಾಯೋದಿಲ್ಲ. ಬ್ರಾಹ್ಮಣರ ಮುಂದೆ ಸೀತಾ ಎಂಬ ಚಂಡಿಯ ನಿಮಿತ್ತದಿಂದ ತನ್ನ ಕುಲ ನಾಶವಾಯಿತು ಅಂತ ಹೇಳಿದ. ಆಗ ಬ್ರಾಹ್ಮಣರು ಸೀತೆಯಿಂದಲೇ ನಿನಗೆ ಮೃತ್ಯು ಬರಲಿ ಅಂತ ಹೇಳಿದ್ದಾರೆ, ಆದ್ರಿಂದ ಸೀತಾದೇವಿಯ ಮೂಲಕ ಸಂಹಾರ ಮಾಡುತ್ತು ಅಂತ ಹೇಳ್ತಾರೆ. ಆಗ ಸೀತಾದೇವಿಯನ್ನು ಕರ್ಕೊಂಬ ಅಂತ ಗರುಡನಿಗೆ ಹೇಳುತ್ತಾರೆ. ರಾಮದೇವರು ಶೀಘ್ರವಾಗಿ ಹಿಂತಿರುಗಲಿ, ರಾಮದೇವರ ಸಂಯೋಗ ನನಗೆ ಆಗ್ಲಿ ಅಂತ ಚಿಂತಿಸ್ತಾ
ಲೋಕ ವಿಡಂಬನೆ ಮಾಡ್ತಾ ದೇವತಾರಾಧನೆ ಮಾಡ್ತಾ ಇದ್ದಾಳೆ ಸೀತಾ. ಚಂದ್ರನನ್ನ ನೋಡಿ ಈ ಚಂದ್ರ ತನ್ನ ಕಿರಣಗಳಿಂದ ನನ್ನನ್ನು ಮುಟ್ತಾ ಇದ್ದಾನೆ, ಇದೇ ಚಂದ್ರನ ಕಿರಣಗಳು ರಾಮನನ್ನು ಮುಟ್ತಾ ಇದೆ. ಹೀಗೆ ಚಂದ್ರನ ಮೂಲಕ ನನಗೂ ರಾಮನಿಗೂ ಸಂಬಂಧ ಇದೆ ಅಂತ ಅನ್ಕೊಂತ ಇದ್ದಾರೆ. ಆಗ ಚಂದ್ರ ಕೇಳಿದ್ದಂತೆ ರಾಮನ್ನ, ಏನ್ ಗೊತ್ತೇನು ಸ್ವಾಮಿ, ನೀ ಸೂರ್ಯವಂಶದಲ್ಲಿ ಹುಟ್ಬಿಟ್ಟೆ, ನಾನ್ ನೋಡೋ ಹಂಗೆ ಇಲ್ಲ ನಿನ್ನ, ನನಗೆ ನೀನ್ ಸೇವೆ ಮಾಡ್ಬೇಕು, ನಿನ್ನ ಜೊತೆ ಒಳಗೆ ನಾನು ಇರಬೇಕು ಅಂತ ನನಗೆ ಆಸೆ. ಆದ್ರಿಂದ ಏನ್ ಮಾಡ್ಲಿ, ಮುಂದೆ ಚಂದ್ರವಂಶದಲ್ಲಿ ಹುಟ್ತೀನಿ ಬಿಡು, ಕೃಷ್ಣನಾಗ್ತೀನಿ, ಅವೆಲ್ಲ ಬೇಡ, ಮುಂದೆ ಹುಟ್ಟೋದು ಬೇರೆ ವಿಚಾರ. ಈಗ ರಾಮದೇವರ ಜೊತೆ ಒಳಗೆ ನನ್ನ ಸ್ಮರಣೆ ಬರ್ಬೇಕು, ಹಂಗ್ ಮಾಡು ಅಂದ. ಯಾರು ಚಂದ್ರ? ಸಮುದ್ರ ಮಥನ ಕಾಲದಲ್ಲಿ ಹುಟ್ಟು ಲಕ್ಷ್ಮೀದೇವಿ ತಮ್ಮ ಮೈದುನ. ಮತ್ತೆ ಅವನಿಗೆ ವರ ಕೊಡದೆ ಇದ್ರೆ ಸೀತೆ ಬಿಟ್ಟಾಳೆ, ನಾವು ಲಕ್ಷ್ಮಿ ಇಲ್ಲ ನಂಗೆ ಬರಲೇಬೇಕು, ನಿನ್ ಜೊತೆಗೆ ನಾ ಇರ್ಬೇಕು. ಸರಿ ಬಿಡು, ನನ್ನ ಹೆಸರು ಪಕ್ಕದಲ್ಲಿ ನಿನ್ನ ಹೆಸರು ಸೇರಿಸ್ಕೊಂಡ್ಬಿಡ್ತೀನಿ ಇಲ್ಲ. ರಾಮಚಂದ್ರ, ಮತ್ಸ್ಯಾವತಾರ, ಕೂರ್ಮಾವತಾರ, ಮತ್ಸ್ಯಚಂದ್ರ, ವರಾಹಚಂದ್ರ ಅಂತ ಯಾರು ಕರೆಯಲ್ಲ, ರಾಮಚಂದ್ರ ಅಂತ ಕರೀತಾರೆ. ತನ್ನ ನಾಮವನ್ನು ಕೊಟ್ಟಿದ್ದೀನಿ ಬಿಡು ಅನ್ನೋದು. ಮೈದುನಿಗೆ ಒಲಿದ ವಿಜಯ ವಿಠಲ ಮೆಚ್ಚಿ ಅಂತ ವಿಜಯದಾಸರು ತಾವು ಹೇಳ್ತಾರೆ. ಆದ್ದರಿಂದ ಏನಂದ್ರೆ ಹೆಸರು ಕೊಟ್ಬಿಟ್ಟಂತವನಿಗೆ. ಅದಕ್ಕೆ ಹೇಳ್ತಾರೆ, ಗರುಡ ದೇವರು ಬಂದು ರಾಮದೇವರು ಕರೀತಾ ಇದ್ದಾರೆ ಎಂದಾಗ ಸಂತೋಷ ಆಯ್ತು. ಅಗ್ನಿಯನ್ನ ಸಹ ತೆಗೆದುಕೊಂಡು ಗರುಡನ ಮೇಲೆ ಕುಳಿತು ಲಂಕೆಗೆ ಬರ್ತಾರೆ. ಶಾಂಗ್ರ ಧನುಸ್ಸನ್ನು ಸೀತಾದೇವಿಗೆ ಕೊಡ್ತಾನೆ ರಾಮದೇವರು. ಮೂಲಕಾಸುರನ ಜೊತೆ ಯುದ್ಧ ಮಾಡುವಂತೆ ಹೇಳ್ತಾರೆ. ಸೀತಾದೇವಿ ಯುದ್ಧ ಮಾಡ್ತಾಳೆ. ಮೂಲಕಾಸುರನ ಶಸ್ತ್ರಗಳನ್ನೆಲ್ಲ ಕತ್ತರಿಸಿದ್ದಾಳೆ, ಅವನ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ನಿವಾರಣೆ ಮಾಡುತ್ತಾರೆ. ಕಡೆಗೆ ಸೀತಾದೇವಿಯ ಬಾಣದಿಂದ ಅವನು ಸಾಯ್ತಾನೆ ಮೂಲಕಾಸುರ. ರಾಮದೇವರು ವಿಭೀಷಣನಿಗೆ ನಿಷ್ಕಂಟಕವಾದ ರಾಜ್ಯವನ್ನು ತಾನು ಕೊಡ್ತಾರೆ ಎಂಬುದಾಗಿ ಹೇಳಿದರು. ಲಂಕಾಪಟ್ಟಣದ ಸುತ್ತಲೂ ಒಂದು ರೇಖೆಯನ್ನ ಹಾಕ್ತಾರೆ ರಾಮದೇವರು ತಮ್ಮ ಬಿಲ್ಲಿನಿಂದ. ಈ ರೇಖೆಯನ್ನ ದಾಟಿ ಯಾರು ನಿನ್ನನ್ನ ಬಾಧಿಸಲಾರರು ಅಂತ ಹೇಳ್ತಾರೆ. ಒಂದು ಬಾಣವನ್ನ ವಿಭೀಷಣನ ರಕ್ಷಣೆಗೆ ಕೊಡ್ತಾರೆ. ಆಮೇಲೆ ಅಯೋಧ್ಯೆಗೆ ಬರ್ತಾರೆ. ಸಪ್ತದ್ವೀಪಗಳ ದಿಗ್ವಿಜಯ ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾರೆ. ಇದಕ್ಕೆ ಪುಷ್ಪಕ ವಿಮಾನ ಅನ್ನೋದು ಸಿದ್ಧವಾಯಿತು. ಎಲ್ಲರೂ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು ಅಂತ ಹೇಳ್ತಾರೆ. ಸೀತಾದೇವಿ ಸಹ ಸಿದ್ಧವಾಗಿರ್ತಾಳೆ. ಮಾಂಡವಿ ಶ್ರುತಕೀರ್ತಿ ತಾವು ಹೋಗಬೇಕು ಅಂತ ಹೇಳ್ತಾರೆ. ಯಾರ್ಯಾರು ಇಷ್ಟಪಡ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ 7 ದ್ವೀಪ, 7 ಸಮುದ್ರ, ನಾವಿರೋ ಮಧ್ಯದಲ್ಲಿರೋ ಜಂಬೂ ದ್ವೀಪ, ಇದರ ಸುತ್ತಲೂ ಲವಣ ಸಮುದ್ರ, ಅದರ ಮುತ್ತೆ ಒಂದು ದ್ವೀಪ ಎಂಬುದಾಗಿ ಹೇಳಿ ಇಕ್ಷುರಸ ಸಮುದ್ರ, ಲವಣ ಸಮುದ್ರ, ಸುರಾ ಸಮುದ್ರ, ಋತು ಸಮುದ್ರ, ದಧಿ ಸಮುದ್ರ, ಕ್ಷೀರ ಸಮುದ್ರ, ಜಂಬೂ ದ್ವೀಪದಲ್ಲಿ 9 ವರ್ಷ, ಇಲಾವೃತ ಖಂಡ, ಪೂರ್ವಕ್ಕೆ ಭದ್ರಾಶ್ವ ಖಂಡ, ಪಶ್ಚಿಮಕ್ಕೆ ಕೇತುಮಾಲಾ ಖಂಡ, ಹೀಗೆ ಅನೇಕ ಖಂಡಗಳು. ಇವೆಲ್ಲವನ್ನ ಸಹ ಸಂದರ್ಶನ ಮಾಡ್ತಾರೆ. ಟ್ರಿಪ್, ಫ್ಯಾಮಿಲಿ ಟ್ರಿಪ್. ರಥಗಳಲ್ಲಿ ಕೂತ್ಕೊಂಡು ತಾವು ಹೋಗಿ ಅಲ್ಲಿರೋ ತೀರ್ಥಗಳಲ್ಲಿ ಇದರ ಸ್ನಾನ ಮಾಡಿ ಅಲ್ಲಲ್ಲಿ ತಮ್ಮ ಸನ್ನಿಧಾನವನ್ನ ಇಟ್ಟು ಎಲ್ಲೆಲ್ಲಿ ದುಷ್ಟರು ಬರ್ತಾರೆ ಅವರ ಸಂಹಾರವನ್ನ ಮಾಡಿ ದಿಗ್ವಿಜಯವನ್ನ ಮಾಡ್ತಾರೆ. ಹೀಗೆ ರಾಮದೇವರು ತಮ್ಮ ರಾಜ್ಯವನ್ನ ಆಳ್ತಾ ಇದ್ದಾರೆ. ಇನ್ನು ಏನೇನ್ ಮಾಡಿದ್ರು ಅನ್ನೋ ವಿಚಾರ ಇದೆ, ಅವಶಿಷ್ಟ ಭಾಗ. ಆಮೇಲೆ ಕೊನೆಯೊಳಗೆ ಇದು ರಾಜ್ಯಕಾಂಡ ಈಗ ಹೇಳ್ತಾ ಇರೋದು, ಇನ್ನು ಪೂರ್ತಿ ಆಗಿಲ್ಲ ಇದು ರಾಜ್ಯಕಾಂಡ. ನಾಳೆ ಇನ್ನು ಅವಶಿಷ್ಟ ಭಾಗದಲ್ಲಿ ರಾಮದೇವರು ಏನೇನ್ ಮಾಡಿದ್ರು ಅಂತ ಹೇಳ್ತಾ ಮುಂದೆ ಮನೋಹರ ಕಾಂಡ ಎಂಬತಕ್ಕಂಥದ್ದನ್ನ ತಾವು ಹೇಳ್ತಾರೆ. ಕೊನೆಯೊಳಗೆ ಯಾಗಕಾಂಡ ಅಂತ ಹೇಳಿ ಮಾಡ್ತಾರೆ. ಇನ್ನು 3 ಕಾಂಡದ ಒಂದು ಭಾಗ ಅಂತಿದೆ, ಅದನ್ನ ನಾಳೆ ದಿವಸ ಹೇಳಿ ರಾಮದೇವರಿಗೆ ಸಮರ್ಪಣೆ ಮಾಡೋಣ. ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ.